ಖಂಡವನ್ನ ಎಲ್ಲಿ ಮಠ ಅಭ್ಯಾಸ ಮಾಡಿದ್ವಿ ಅಂತಂದ್ರೆ ಅಪ್ ಟು 5th ವರ್ಷ 5ನೇ ಶ್ಲೋಕದವರೆಗೆ ಅಭ್ಯಾಸ ಮಾಡಿದ್ವಿ. 5ನೇ ಶ್ಲೋಕದವರೆಗೆ ಅಭ್ಯಾಸ. ಈ ಒಂದು ಖಂಡದಲ್ಲಿ ಅಪರಾವಿದ್ಯೆಯನ್ನ ವಿಸ್ತಾರವಾಗಿ ಹೇಳ್ತಾನೆ. ಯಾಕೆ ಹೇಳಾಗತ್ತಾರ ಅಂದ್ರ ಮಾಡ್ಬೇಕನ್ನುವಂತ ದೃಷ್ಟಿಯಿಂದ ಹೇಳಾಗತ್ತೆ, ಬಿಡಬೇಕು ಅನ್ನುವಂಥ ದೃಷ್ಟಿಯಿಂದ ಹೇಳಾಗತ್ತೆ. ನೋಡ್ರಿ, ಒಂದು ವಿಚಾರ ಹೇಳ್ತಾರ, ಯಥಾರ್ಥವಾಗಿ ಮಾಡ್ಬೇಕಂದ್ರೂ ತಿಳಿದ ಮಾಡ್ಬೇಕು, ಯಥಾರ್ಥವಾಗಿ ಬಿಡಬೇಕಾದ್ರೆ ತಿಳಿದ ಬಿಡಬೇಕು. ಬಿಟ್ವಿ, ಯಾಕೆ ಬಿಟ್ಟಿಲ್ಲ ಗೊತ್ತಿಲ್ಲ ಅಂದ್ರೆ ಮತ್ತೊಮ್ಮೆ ಯಾವಾಗ ಹಿಡ್ಕೋಬಹುದು. ಅದು ಬಿಟ್ವಿ, ನಾವು ಯಾಕೆ ಬಿಟ್ಟಿವ ಗೊತ್ತಿತ್ತಂದ್ರೆ ಹಿಡಿಯಕ್ಕಾಗೋದಿಲ್ಲ, ಬ್ಯಾಡಪ್ಪ ಅಂತ. ಹಂಗ ಪರಾವಿದ್ಯೆ ನಮಗ್ ಬೇಕಾಗೈತಿ, ಅಪರಾವಿದ್ಯೆ ಬ್ಯಾಡ ಅಂತ ಬಿಡಬೇಕು ಅನ್ನುವಂತ ಇಚ್ಛೆ ಇತ್ತಂದ್ರೆ ಅದು ಏನ್ ಅನ್ನೋದು ಬರೋಬರ್ ತಿಳ್ಕೊಬೇಕ. ಮಟೀರಿಯಲ್ ಜಗತ್ತು ಇದೇನ ದ್ರವ್ಯಾತ್ಮಕವಾದಂತ ಈ ಜಗತ್ತಿನಾಗ ದ್ರವ್ಯಗಳ ಸಂಗ್ರಹ ಮಾಡುವುದ ಒಂದು ಪುರುಷಾರ್ಥ ಅಂತದ. ಧರ್ಮ ಅರ್ಥ ಕಾಮಗಳು ಅಪರ ಪುರುಷಾರ್ಥಗಳನ್ನ ಹೇಳ್ತಾವಲ್ಲ, ಅದೆಲ್ಲವೂ ಅಪರಾವಿದ್ಯೆನ ಅದ. ಧರ್ಮಾರ್ಥ 4 ಪುರುಷಾರ್ಥದಲ್ಲಿ ಮೊದಲಿನ 3 ಪುರುಷಾರ್ಥಗಳು ಅಪರಾವಿದ್ಯೆಯೊಳಗ ಅದ. ಪರಮ ಪುರುಷಾರ್ಥ ಒಂದೇ ಅದ, ಮೋಕ್ಷ. ಆದ್ದರಿಂದ ಈ ಮಟೀರಿಯಲ್ ವರ್ಲ್ಡ್ಗೆ ಏನ್ ಬೇಕು ಜ್ಞಾನ ಅದನ್ನ ತಿಳ್ಕೊಡ್ರಿ. ಯಾಕಪ್ಪ ಅಂದ್ರೆ ಇದನ್ನ ತಿಳ್ಕೊಂಡ್ರೆ ವೈರಾಗ್ಯ ಬರ್ತದ ಅನ್ನೋ ಉದ್ದೇಶಕ್ಕೆ ಈ ವಿಷಯವನ್ನ ಹೇಳಾಗತ್ತಾರ. ಒಳಗ ಉದ್ದೇಶ ಬೇರೆ ಅದ, ಅದನ್ನ ವರ್ಣನೆ ಮಾಡಿ ಹೇಳಾಗತ್ತಾರ. ಈಗ 6ನೇ ಮಂತ್ರವನ್ನ ನೋಡ್ಬೇಕಾಗ್ಯದ. 6ನೇ ಮಂತ್ರ ಇನ್ನೊಮ್ಮೆ ಓದೋ. ಏಹೈತಿ ತಮಾತ್ತಯ ಸುವರ್ಚಸಃ ಸೂರ್ಯಸ್ಯ ರಶ್ಮಿಭಿರ್ಯಜಮಾನಂ ವಹಂತಿ ಪ್ರಿಯಾಂ ವಾಚಂ ಅಭಿನಂದಂತಿ ಅರ್ಚಯಂತಃ ಏಷಾ ವಾ ಪುಣ್ಯ ಸುಕೃತೋ ಬ್ರಹ್ಮಲೋಕ. ಹೆಂಗ್ ವರ್ಣನೆ ಮಾಡ್ತಾರ ನೋಡಿ, ಅದು ಮಸ್ತ್ ಮಜಾ ಆಯ್ತು ನೋಡಿ. ಹೇಳ್ತಾರ, ಅರ್ಥ ಹೇಳ್ತೇನೆ. ಏನ್ ಹೇಳ್ತಾರ ಸಾಮಾನ್ಯವಾಗಿ ಅರ್ಥ ಅಂದ್ರ, ಏತಿ ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಅಂತ ತಿಳ್ಕೊಂಡು ದೇವತೆಗಳ ನಿಮ್ಮನ್ನ ಯಾವ ಇದು ಮಾಡಿರ್ತಾನ, ಅಗ್ನಿಹೋತ್ರ ಮಾಡಿರ್ತಾನಲ್ಲ ಆ ಪುರುಷ ತೀರ್ಕೊಂಡ ಮೇಲೆ ಸೂರ್ಯನ ಕಿರಣಗಳನ್ನ ದಾರಿ ತೋರ್ಸ್ಕೊಂತ ಆ ಸ್ವರ್ಗ ಲೋಕಕ್ಕೆ ದೇವತೆಗಳು ಕರ್ಕೊಂಡು ಹೋಗ್ತಾರ. ಆತ್ಮೀಯರೇ, ಇಲ್ಲಿ ಬರ್ರಿ, ಹಿಂಗ್ ಬರ್ರಿ, ಹಂಗ ಅಲ್ಲಿ ಹೋಗ್ಬೇಡ್ರಿ, ಅಲ್ಲಿ ಬರ್ರಿ, ಅಲ್ಲಿ ರಾಡಿ ಐತಿ, ಇತ್ತ ಬರ್ರಿ ಅದು ಆದ್ರ ಅಭಿಮಾನದಿಂದ ದೇವತೆಗಳು ಇವನನ್ನ ಕರ್ಕೊಂಡು ಹೋಗ್ತಾರ. ಬಾ ಬಾ ಎಂದು ಆಹ್ವಾನಿಸುತ್ತಾ, ಇದು ನಿಮಗೆ ಪುಣ್ಯವೂ ಸುಕೃತವೂ ಆದ ಬ್ರಹ್ಮಲೋಕ. ನಿಮ್ಮನ್ನೇನು ಕರ್ಕೊಂಡು ಹೊಂಟೇವಿ ಅಂತಂದ್ರೆ ಸ್ವರ್ಗಲೋಕ ಕರ್ಕೊಂಡು. ಬ್ರಹ್ಮಲೋಕ ಅಂದ್ರೆ ಇದೆ, ಸ್ವರ್ಗಲೋಕ ಅಂತ ಅರ್ಥ ಮಾಡೋದು. ನಿಮ್ಮನ್ನ ಸ್ವರ್ಗಲೋಕ ಕರ್ಕೊಂಡು ಹೊಂಟೇವಿ, ನಿಮಗೆ ಪುಣ್ಯ, ನಿಮಗೆ ಪುಣ್ಯವೂ ಸುಕೃತವೂ ಆದ, ನಿಮ್ಮ ಪುಣ್ಯದ ಫಲ ಇದ್ದದು. ಸುಕೃತ ಒಳ್ಳೆಯ ಕರ್ಮಗಳನ್ನ ಮಾಡಿದ್ದೀರಾ ನೀವು ಜೀವನದಲ್ಲಿ. ಯಾವ ಒಳ್ಳೆಯ ಕರ್ಮಗಳಿದೆ? ಅಗ್ನಿಹೋತ್ರ ಕರ್ಮಗಳನ್ನ ಮಾಡಿದ್ದೀರಾ. ಆ ಕರ್ಮದ ಫಲ ನಿಮ್ಮನ್ನ ಮರಣದ ನಂತರ ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗ್ತದೆ, ದೇವತೆಗಳು ಕರ್ಕೊಂಡು ಹೋಗ್ತಾರೆ. ಎಂದು ಪ್ರಿಯವಾದ ಮಾತನಾಡುತ್ತಾ, ನಿಮಗೆ ಸಂತೋಷಕರವಾಗಿ, ನೀವು ಯಜಮಾನರು, ನೀವು ದೊಡ್ಡವರು, ನೀವು ಪುಣ್ಯವಂತರು, ನೀವು ಇಂಥ ದೊಡ್ಡ ಘನ ಕಾರ್ಯ ಮಾಡಿರಿ, ಹೆಂಗ ಬಿರುದು ಬಾವಲಿಗಳ ಕೊಟ್ಟು ಸನ್ಮಾನ ಮಾಡ್ತಾರೋ. ನಿನ್ನೆ ಶಿಕ್ಷಕರ ದಿನಾಚರಣೆ ಆದ ಶಿಕ್ಷಕರಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿ, ತಾಲೂಕು ಮಟ್ಟದ ಪ್ರಶಸ್ತಿ, ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸಿದ್ರು. ಯಾಕೆ ಗೌರವಿಸ್ತಾರ್ರಿ? ಇನ್ನೊಟ್ಟು ಕೆಚ್ಗಿ ಕೆಲಸ ಮಾಡ್ಲಿ. ಆ ನಂತರ ಅವ್ರನ್ನ ನೋಡಿ ಉಳಿದವ್ರು ನಾವು ಹಿಂಗ್ ಮಾಡಿ ನಾವು ಈ ಒಂದು ಪದವಿಯನ್ನು ಪಡೆಯೋಣ ಅನ್ನುವಂಥದ್ದು ಒಂದು ಆಶೆಯನ್ನು ಹುಟ್ಟಿಸಲಿಕ್ಕೆ ಅವ್ರು ಏನ್ ಮಾಡ್ತಾರ? ಗೌರವಗಳನ್ನು ಕೊಡ್ತಾರ, ಪದವಿಗಳನ್ನು ಕೊಡ್ತಾರ. ಹಂಗ ಇವ್ರು ಏನ್ ಮಾಡ್ತಾರ ಅಂತಂದ್ರೆ ಪ್ರಿಯವಾದ ಮಾತುಗಳನ್ನು ಆಡುತ್ತಾರೆ. ದೇವತೆಗಳು ಆ ಯಜಮಾನನನ್ನ ಏನು ಯಜ್ಞ ಮಾಡ್ಯಾನಲ್ಲ, ಅಗ್ನಿಹೋತ್ರ ಯಜ್ಞ ಮಾಡ್ಯಾನಲ್ಲ, ಆ ಯಜಮಾನಿಗೆ ಏನು ಮಾಡ್ತಾ ಪ್ರಿಯವಾದ ಮಾತುಗಳನ್ನ ಮಾತಾಡ್ತಾ ಅರ್ಚಿಸುತ್ತಾ ದೀಪ್ಯಮಾನವಾದ ಆಹುತಿಗಳು ಸೂರ್ಯರಶ್ಮಿಗಳ ದ್ವಾರ ಆ ಯಜಮಾನನನ್ನು ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಇದು ಸಾಮಾನ್ಯ ಅರ್ಥ. ಇದನ್ನ ಸ್ವಲ್ಪ ಗುರುಗಳು ಏನ್ ಹೇಳ್ತಾರ ಅವ್ರ ಕೂಡ ಹೋಗಿ ನೋಡೋಣ ಅನ್ನೋದಿಗೆ ನಾನು ಓದ್ತೇನೆ ನೋಡ್ರಿ. ದ ಉಪನಿಷತ್ ಗಿವ್ ಸಮ್ ಮೋರ್ ಇನ್ಸಿಡೆಂಟಲ್ ಇನ್ ಡಿಸ್ಕ್ರಿಪ್ಷನ್. ಸಾಂದರ್ಭಿಕವಾದಂತಹ ವಿವರಣೆಯನ್ನ ಕೊಡ್ತಾ ಇದೆ ಉಪನಿಷತ್. ಈಗ ಕಾಮೆಂಟ್ರಿ ಹೇಳ್ತಾರಲ್ಲ ಕ್ರಿಕೆಟ್, ಅವ ಬಂದ, ಬಾಲ್ ಮಾಡಿದ, ಇದು ಮಾಡಿದ, ಅದು ಔಟ್ ಆಯ್ತು ಅಥವಾ ಕ್ಯಾಚ್ ಆಯ್ತು ಅಥವಾ ಬೋಲ್ಡ್ ಆದ, ಏನ್ ಹೇಳ್ತಾರಲ್ಲ ಕಾಮೆಂಟ್ರಿ, ಹಂಗ ವಿಸ್ತಾರವಾದಂತಹ ಒಂದು ಸನ್ನಿವೇಶದ ವಿವರಣೆಯನ್ನ ಕೊಡ್ತದೆ. ಯಾವುದು? ಉಪನಿಷತ್. ಯಾವುದು ಹೆಂಗಿರ್ತೈತಿ ಅದು
ಅಂದ್ರ ಆ ರುಚಿಯನ್ನ ನಮ್ಗೆ ಗೊತ್ತೈತಲ್ಲ. ಈಗ ನಮಗೆಲ್ಲ ರುಚಿ ಬೆನ್ನತ್ತವ್ರು, ನಾವು ಇದಕ್ ಬೆನ್ನತ್ತವ್ರ ಆ ರುಚಿಯನ್ನು ಹೇಳ್ತೈತಿ ನೋಡ್ರಿ. ಶ್ರುತಿ ಬಣ್ಣ ಹಚ್ಚತೈತಿ ಅಷ್ಟು. The Upanishad gives us a more incidental description, not a very big thing, but glorification of heavenly life. ಆ ಸ್ವರ್ಗದಾಗ ಏನೇನ್ ಐತಿ, ಹೆಂಗದ, ಅಲ್ಲಿ ಹೋಗೋ ದಾರಿ ಹೆಂಗದ, ಅದ್ರ ಬಗ್ಗೆ ವರ್ಣನೆ ಮಾಡಕತ್ತದ. Pointing out that even if you have gone from a Bhuloka to Devaloka, even though you have gone as a migrant, what will be the treatment you will get there? ಅಲ್ರಿ, ನಾವು ಈ ದೇಶದವರು, ಆ ದೇಶ ನಮಗ್ ಪ್ರದೇಶ, ಸ್ವದೇಶ ಅನ್ನೋದು ಅದು ಪರದೇಶ. ನಮ್ಮ ಸ್ವದೇಶದಾಗ ನಮಗ ಮರ್ಯಾದೆ ಹೆಚ್ಚಿಗೆ ಇರ್ತೈತಿ, ಏನ ಪ್ರದೇಶದಾಗ ಮರ್ಯಾದೆ ಹೆಚ್ಚಿಗೆ ಇರ್ತೈತಿ? ಸ್ವದೇಶದಾಗ ಇರ್ತೈತಿ. ಮತ್ತೆ ಪ್ರದೇಶಕ್ಕೆ ಹೋಗೇವಿ, ಅಲ್ಲಿ ಮರ್ಯಾದೆ ಕೊಡ್ತಾರ ಅಂತಿರಲ್ಲ, ಹೆಂಗ್ ಇರ್ತೈತಿ ಅದು ಮರ್ಯಾದೆ? ಅವ್ರೇನೋ ಮರ್ಯಾದೆ ಕೊಡ್ತಾರ, ಆದ್ರೆ ನಮ್ಗೆ ಹೆಂಗ್ ಅನಿಸ್ತದ, ಅದಕ್ಕೆ ಹೊಂದ್ಕೊಳಕ್ ಆಗ್ತೈತೇನು ಆ ಜಗತ್ತಿಗೆ? ಅದನ್ನ ವಿಚಾರ ಮಾಡ್ರಿ ಅಂತಾರ. There is that problem. When you go and settle in other countries, there are natives of those people. ಈಗ ನೀವು ಸ್ವರ್ಗಕ್ಕೆ ಹೋಗೋದು ಬೇಡ, ಇಲ್ಲೇ ಸಮೀಪಕ್ಕ ಪ್ರದೇಶಕ್ಕೆ, ನಮ್ಮ ಇಲ್ಲಿ ಏನದ ಯಾವ್ದೋ ಒಂದ್ ದೇಶ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಅಮೆರಿಕಾ, ಇಂಗ್ಲೆಂಡ್, ಯಾವ್ದೋ ಒಂದ್ ದೇಶ ಇಲ್ಲೇ ಫಾರಿನ್ ಕಂಟ್ರಿ ಪ್ರದೇಶಕ್ಕೆ ಹೋಗ್ತೀವಿ ಅಂತ ತಿಳ್ಕೊಡ್ರಿ. ಸ್ವರ್ಗಕ್ಕೆ ಹೋಗುಣಂತ. ಅಥವಾ ನಿನ್ನೆ ಪ್ರಶ್ನೆ ಕೇಳಿದ್ದೆ, ಯಾರಾದ್ರೂ ಹೇಳ್ತೀರಾ ನಾವು ಸ್ವರ್ಗಕ್ಕೆ ಹೋಗಿ ಬಂದದ ಅನುಭವ ಐತಿ ಅಂತ ಇಲ್ಲ ಅನ್ನೋದಕ್ಕ ಒಂದು ಟೂಕಿ ಕೊಟ್ಟಿದ್ದೆ. ಆ ಅನುಭವ ಯಾರಾದ್ರೂ ವಿಚಾರ ಮಾಡಿ ಏನಾದ್ರೂ ನಿರ್ಧಾರ ಮಾಡಿದ್ರ? ಸ್ವಪ್ನಕ್ಕೆ ಹೋಗಿ ಬಂದದನ್ರಿ ಸರ? ಸ್ವಪ್ನಕ್ಕಲ್ರಿ, ಸ್ವರ್ಗ ಲೋಕಕ್ಕ ನಾವು ಹೋಗಿ ಬಂದವ್ರ ಇಲ್ಲದೇವಿ ಅನ್ನುವಂಥದಕ್ಕೆ ಒಂದು ಟೂಕಿ ಕೊಟ್ಟಿದ್ದೆ ನಿನ್ನೆ. ನಾವೆಲ್ಲ ಸ್ವರ್ಗ ಲೋಕಕ್ಕೆ ಇನ್ಮ್ಯಾಗ ಹೋಗೋದಲ್ಲ, ಈಗಾಗಲೇ ಹೋಗಿ ಬಂದವ್ರದೇವ್ ನಾವು. ಈಗ ಯಾವ್ದಾರ ಒಂದು ರಿಸಲ್ಟ್ ಬಂದಿರ್ತದ್ರ ಜರ ಭಾರಿ ಖುಷಿ ಆಗ್ತದಲ್ಲ, ಅದೇ ಸ್ವರ್ಗ ರೀ. ಅದ ಹೇಳಿದ್ದೆ ನಿನ್ನೆ. ಅದು ಅನುಭವ ಆತ ನಿಮಗ, ಮತ್ ಬೇರೆ ಅನುಭವ ಇಲ್ಲ ಅನ್ನೋದಕ್ಕ ಆ ಅನುಭವ ಕೊಟ್ಟಿದ್ದೆ ನಾನು. ಹೌದ್ರಿ, ಅನುಭವ ಆಗ್ತದ್ರಿ ಅದು. ಯಾವ್ದೋ ಒಂದು ರಿಸಲ್ಟ್ ಪಾಸ್ ಆಗೈತಿ, ಅಥವಾ ಒಂದ್ ಗಂಡು ಮಗು ಹುಟ್ಟೈತೆ, ಅಥವಾ ಒಂದ್ ಮನಿ ಕಟ್ಟಿದಿ, ಅಥವಾ ಮದುವೆ ಆಗೈತಿ, ಅವಾಗ ಏನ ಆಗಿರ್ತೈತಲ್ಲ ಅದೇ ಸ್ವರ್ಗ ಸುಖ. ಆ ಸ್ವರ್ಗ ಸುಖ ಅಂದ್ರೆ ಅದೊಂದು ಬೇರೆ ಲೋಕ ಐತಿ, ಅಲ್ಲಿ ಹೋಗಿಂದ ಅದು ಸಿಗ್ತೈತಿ, ಅವೆಲ್ಲ ಸುಳ್ಳು. ಸ್ವರ್ಗ ಲೋಕ, ನರಕ ಲೋಕ ಬೇರಿಲ್ಲ ಕಾಣಿಭೋ ಅಂತ ಒಂದು ವಚನ ಅದ ನೋಡ್ರಿ ಇವ್ರದು, ಬಸವಣ್ಣವ್ರು. ಸತ್ಯವ ನುಡಿಯುವುದೇ ಸತ್ಯ ಲೋಕ, ಮಿಥ್ಯವ ನುಡಿಯುವುದೇ ಮೃತ್ಯು ಲೋಕ. ಇಲ್ಲೇ ಅದು ಎಲ್ಲ, ಬೇರೆ ಇಲ್ಲ. ಆದ್ರಿಂದ ಯಾರಾದ್ರೂ ನಾವು ಇನ್ನೂ ಸ್ವಲ್ಪ ಸ್ವರ್ಗ ಲೋಕಕ್ಕೆ ಹೋಗ್ಬೇಕು, ಅಲ್ಲಿ ಭೋಗ ಭಾಗಗಳು ಉಣ್ಬೇಕು ಅನ್ನೋರು ಇದ್ರೆ, ನಾವು ಉಂಡು ಬಂದೇವ ಅಂತ ತಿಳ್ಕೊಂಡು ಅದನ್ನು ಬಿಟ್ಬಿಡ್ರಿ ಅಂತ ನಾ ಹೇಳಾಗತ್ತೇನೆ. ಅಷ್ಟರ ಮಟ್ಟಿಗೆ ನಮಗ ಈ ಬುದ್ಧಿ ಹಣ್ಣಾಗ್ಬೇಕಾಗಿ, ಅಂದಾಗ ನಮಗ ಶಾಸ್ತ್ರ ತಿಳಿತವ. There are natives of those people you have got only a borrowed, what will be called membership. ಅಲ್ರಿ, ಆ ಪ್ರದೇಶಕ್ಕೆ ನಾವು ಹೋಗಿವಲ್ಲ, ಆ ಪ್ರದೇಶದಾಗ, ಆ ಸ್ವದೇಶದಾಗ ಇರುವಂತ ಜನ ಅದಾರ. ಆ ಸ್ವರ್ಗ ಲೋಕದಾಗ ಸ್ವದೇಶ, ಆ ದೇಶದವರ ಜನ ಅದಾರ. ಆ ದೇಶಕ್ಕೆ ನಾವು ಪ್ರದೇಶಗಳಾದ್ವಿ. ನಮಗ ಅವ್ರು ಬಾ ಅಂತ ಹೇಳಿ ನಮಗ ಆದರ ಆತಿಥ್ಯ ಮಾಡ್ಯಾರ, ನೀವ್ ಒಳ್ಳೆ ಕರ್ಮ ಮಾಡಿಪ್ಪ, ನಮಗ ನೀನು ಅಗ್ನಿಯೊಳಗ ಹವಿಸ್ಗಳನ್ನ ಕೊಟ್ಟಿದೀಯಾ, ಆ ಒಂದು ಪುಣ್ಯದ ಫಲವಾಗಿ ನಾವು ನಿಮ್ಗೆ ಸೇವಾ ಮಾಡ್ಬೇಕಾಗ್ಯದ, ನಿಮ್ಗೆ ಕರ್ಕೊಂಡು ಹೋಗಿ ನಾವು ಸ್ವರ್ಗ ಲೋಕದಾಗ ಸುಖವನ್ನು ಕೊಡ್ತೇವೆ ಅಂತ ಹೇಳಿ ದೇವತೆಗಳನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ್ರ ಅದು ನಮ್ಮ ದೇಶ ಅನಿಸ್ತೈತೆ, ನಮಗ ಏನು ಮತ್ತೊಬ್ಬರ ದೇಶ ಅನಿಸ್ತೈತೋ? ವಿಚಾರ ಮಾಡ್ರಿ ಆತ್ಮೀಯರೇ. And sometimes in some countries you are treated as what second class citizen. ಇಲ್ಲೇ ನೀವು ಅಲ್ಲಿ ಯಾವ್ದೋ ಒಂದು ಇಂಗ್ಲೆಂಡ್ಗೆ ಹೋಗ್ರಿ, ನೀವು ಭಾರತದಿಂದ ಬಂದಿರಿ ಅಂತಂದ್ರೆ ನಿಮಗ ಒಂದೇ ದರ್ಜೆಯ ನಾಗರಿಕ ಅನ್ನಂಗಲ್ಲ. ಒಂದೇ ದರ್ಜೆಯ ನಾಗರಿಕತನ ಯಾರಿಗೆ ಕೊಡ್ತಾರ ಅವರು ಅಂದ್ರೆ ಅಲ್ಲಿ ಮಂದಿ ಕೊಡ್ತಾರೆ. ನಮಗ ಎರಡನೇ ದರ್ಜೆಯ ನಾಗರಿಕರು, ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್ ಅನ್ನುವಂತದ್ದು ಒಂದು ಗ್ರೇಡೇಷನ್ ಕೊಡ್ತಾರ, ನಮಗೆ ಶ್ರೇಣಿ ಕೊಡ್ತಾರ. ಪ್ರಮೋಷನ್ಸ್ ಆರ್ ಆಲ್ಸೋ ನಾಟ್ ಪ್ರಾಪರ್ಲಿ ಗಿವನ್. ಅಲ್ಲಿ ಮಂದಿ ಕೊಟ್ಟಂಗ ಪ್ರಮೋಷನ್ ಬಡ್ತಿ ನಮಗ್ ಕೊಡುದಿಲ್ಲ. ನ್ಯಾಚುರಲಿ ಒನ್ ಮೇ ವಂಡರ್ ಇನ್ ದ ಹೆವನ್ ದೇರ್ ವಿಲ್ ಬಿ ನೇಟಿವ್. ಈಗ ಸ್ವರ್ಗ ಲೋಕದಾಗೂ ಕೂಡ ಸ್ವರ್ಗವಾಸಿಗಳು ಅದಾರಿಲ್ಲ ಅದ. ವೆನ್ ಐ ಗೋ ದೇರ್ ಹೌ ವಿಲ್ ದೇ ಟ್ರೀಟ್ ಮೀ. ನಾ ಅಲ್ಲಿ ಹೋದಾಗ ಅವ್ರು ನನ್ನ ಹೆಂಗ ನೋಡ್ತಾರ ಕಲ್ಪನಾ ಮಾಡ್ರಿ.
ಆ ಸ್ವರ್ಗ ಲೋಕಕ್ಕೆ ಹೋಗೋದು ಮತ್ತೆ ಇಲ್ಲಿ ಪರದೇಶಕ್ಕೆ ಹೋಗೋದು, ಇಲ್ಲೇ ಒಬ್ಬರ ಮನೆಗೆ ಹೋಗೋದು ಅಷ್ಟ. ಒಂದ್ ದಿವ್ಸ ಮನೆಗೆ ಹೋಗ್ಬೇಕಾಗೈತಿ, ಒಂದ್ ದಿವ್ಸ ಎಲ್ಲೇ ವಸ್ತಿ ಬೀಳ್ಬೇಕಾಗೈತಿ, ನಮ್ಮ ಮನೆಗೆ ಬಿಟ್ಟು ಬೇರೆ ಕಡೆ ವಿಚಾರ ಮಾಡಿ. ನೀವು ಸ್ವರ್ಗ ಲೋಕಕ್ಕ ಹೋಗಿ ಬಂದ ವಿಚಾರ ಮಾಡ್ತೀರಂದ್ರೆ ಹಂಗ್ ಮಾಡ್ರಿ. ಇಲ್ಲ ಹೋಗಿ ಬಂದೆ ಹಿಂಗ್ ವಿಚಾರ ಮಾಡ್ತೀರಿ, ಹಿಂಗ್ ಮಾಡ್ರಿ. ದಿಸ್ ಇಸ್ ಎ ಬಿಗ್ ಪ್ರಾಬ್ಲಮ್. It says, no, 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 you are welcomed because there is no dearth of resources there. ನಿಮಗ ಆಮಂತ್ರಣ ಕೊಟ್ಟು ಕರ್ಕೊಂಡು ಹೋಗ್ಯಾರ ಒಂದು, ಮತ್ತೆ ಅಲ್ಲಿ ಯಾವ ಸಂಪನ್ಮೂಲಗಳ ಕೊರತೆ ಐತೇನು? Is there any dearth of resources? No. ಅಲ್ಲಿ ಯಾವ ಸಂಪನ್ಮೂಲಗಳ ಕೊರತೆ ಇಲ್ಲ. ಮಳೆ ಆಗಿಲ್ಲ, ಈ ಸಲ ಪೀಕ್ ಬಂದಿಲ್ಲ, ಆರಿಲ್ಲ ಅಂತಾರಲ್ಲ ಅಲ್ಲಿ. ಇಲ್ಲ, ಅಲ್ಲಿ ಯಾವ್ದು ಕೊರತೆ ಇಲ್ಲ. ಸ್ವರ್ಗ ಲೋಕದಾಗ ಯಾವ್ದು ಕೊರತೆ ಇಲ್ಲ. It is vast and everything is in abundance. ಅದು ಸ್ವರ್ಗ ಲೋಕ ಅಂದ್ರೆ ಅಲ್ಲಿ ಪ್ರತಿಯೊಂದು ನಮ್ಗೆ ಎಷ್ಟು ಬೇಕೋ ಅದ್ರ 10 ಪಟ್ಟದ ಆತ್ಮೀಯರೇ. ನಿಮ್ಗೆ ಏನ್ ಬೇಕಲ್ಲ, ರೊಕ್ಕ ಬೇಕಾದ್ರೆ ನಿಮ್ಗೆ ಎಷ್ಟು ಬೇಕಾದ್ರೆ 10 ಪಟ್ಟು, 100 ಪಟ್ಟು, 1000 ಪಟ್ಟು, ಎಷ್ಟು ಬೇಕು ಅಬಂಡನ್ಸ್ ಸಾಕಷ್ಟು ಅದ. ರೊಕ್ಕ ಬೇಕಾದ್ರೆ ರೊಕ್ಕ ಅದ, ಬಂಗಾರ ಬೇಕಾದ್ರೆ ಬಂಗಾರ ಅದ, ವಜ್ರ ಬೇಕಾದ್ರೆ ವಜ್ರ, ಸ್ತ್ರೀ ಬೇಕಂದ್ರೆ ಸ್ತ್ರೀ, ಆಮ್ಯಾಗಿಂದ ಅಲ್ಲಿದ್ದು ಶೆರೆ ಬೇಕಂದ್ರೆ ಶೆರೆ, ಮತ್ತೇನ್ ಬೇಕ್ರಿ? ಟಿವಿ ಬೇಕಂದ್ರೆ ಟಿವಿ, ಮೊಬೈಲ್ ಬೇಕಂದ್ರೆ ಮೊಬೈಲ್, ಎಲ್ಲ ಅದಾವಲ್ಲಿ. ಮತ್ತೇನ್ ಬೇಕು? ಎಲ್ಲ ಅದಾವ. ಮತ್ ಸಾಕಷ್ಟು ಅದ. ನೀವ್ ಎಷ್ಟು ಕೇಳ್ತಿರ್ಕಿಂತ ಹೆಚ್ಚಿಗೆ ಅದ. ಅಲ್ಲಿ ಏನ್ ಕೊರತೆ ಅನ್ನೋದಿಲ್ಲ. ವೇದ ಡಿಸ್ಕ್ರೈಬ್ಸ್ ಆಲ್ ದಿಸ್ ಜಿಯೋಗ್ರಾಫಿಕಲಿ. ಈಗ ವೇದ ಅಲ್ಲಿ ಏನೈತೆ ಅನ್ನೋದನ್ನೆಲ್ಲ ಪ್ರತಿಯೊಂದು ಇಂಚ್ ಹೇಳ್ತದ ನಿಮಗೆ. ಯು ಆರ್ ವೆಲ್ಕಮ್ಡ್ ಅಂಡ್ ಮೇಡ್ ಕಂಫರ್ಟೇಬಲ್. ನಿಮ್ಮನ್ನ ಸ್ವಾಗತ ಕೋಡಿ ನಿಮಗೆ ಅಲ್ಲಿ ಆಸೀನರಾಗಿ ಕೂಡಿಸ್ತಾರೆ. ಯು ಕ್ಯಾನ್ ಎಂಜಾಯ್ ಟು ಯುವರ್ ಫಿಲ್. ನೀವು ಪೂರ್ಣ ಆನಂದವನ್ನು ಅನುಭವಿಸಬಹುದು, ಇಲ್ಲಂತಲ್ಲ. ವೆರಿ ನೈಸ್ಲಿ ಗ್ರಾಫಿಕಲಿ ಡಿಸ್ಕ್ರೈಬ್ಡ್. ಬಹಳ ಚಂದ ವರ್ಣನೆ ಮಾಡ್ತದ ಈಗ ಶ್ರುತಿ ಸ್ವರ್ಗಕ್ಕೆ ಹೋಗೋರ ಕುರಿತು. ಸುವರ್ಚಸಾಹ ಆಹುತಯಾಹ ಐತ್ ನೋಡ್ರಿ ಶಬ್ದ. ಸುವರ್ಚಸಾಹ ಆಹುತಯಾಹ ಒಂದೇ ಲೈನ್ನಾಗ ಐತ್ ನೋಡ್ರಿ. ಕೈಯಾಗ ಯಾರಿಗೆ ಬುಕ್ ಐತಿ ಅದ್ರ ನೋಡ್ರಿ. ಏಹಿ ಏಹಿ ಇತಿ ತಮ್ ಆಹುತಯ ಸುವರ್ಚಸಾಹ ಅಂತ ಐತಲ್ಲ. ಸುವರ್ಚಸಾಹ ಆಹುತಯಾಹ ಅಂದ್ರೆ ಏನರ್ಥ? ದ ಬ್ರೈಟ್ ಅಬ್ಲೇಷನ್ಸ್ ವಿಚ್ ದೇವತಾಸ್ ವರ್ಷಿಪ್ಡ್ ಡ್ಯೂರಿಂಗ್ ದ ಕರ್ಮ. ಆಹುತಯ ಲಿಟರಲಿ ಮೀನ್ಸ್ ಅಬ್ಲೇಷನ್. ಯಾವ ಅಗ್ನಿಕುಂಡದಲ್ಲಿ ನೀನು ಹವಿಸ್ಗಳನ್ನು ಕೊಟ್ಟಾಗ ಆ ಅಗ್ನಿ ಅದನ್ನ ಸ್ವೀಕಾರ ಮಾಡ್ತೋ, ಪ್ರಜ್ವಲವಾದಂತ ಅಗ್ನಿ ಅದನ್ನ ಸ್ವೀಕಾರ ಮಾಡಿ ಏನ್ ತೃಪ್ತಿ ಹೊಂತೋ, ಆ ಅಗ್ನಿ ಅದೇನಂತದೆ ಅದೇನಂತತಿ ಅದಕ್ಕ ಆ ಅಗ್ನಿ ದೇವತೆ, ಅಗ್ನಿ ಅಂದ್ರ ಅಗ್ನಿ ದೇವತೆ ಅಂತ ತಗೋರಿ ಅಂತಾರ. ಆ ಅಗ್ನಿ ದೇವತೆ ಏನಂತದ ಅಂತಂದ್ರ ಅಂತ ಹೋಗ್ಬೇಕು. ಆ ಅಗ್ನಿ ದೇವತೆ ಏನಂತದ? ಹಿಯರ್ ಇಟ್ ರಿಪ್ರೆಸೆಂಟ್ಸ್ ದಿ ದೇವತಾ ವರ್ಷಿಪ್ಡ್. ಯಾವ ದೇವತೆಯನ್ನು ಪೂಜೆ ಮಾಡಿಯಲ್ಲ ಆ ವರ್ಷಿಪ್ ಥ್ರೂ ಅಬ್ಲೇಷನ್ಸ್. ಸರ್ವಶಃ ಹೂ ಆರ್ ವೆರಿ ವೆರಿ ಬ್ರೈಟ್ ದೇವತಾಸ್. ದೇ ಆರ್ ಆಲ್ ಇನ್ ರಿಸೆಪ್ಷನ್ ಕೌಂಟರ್. ಸ್ವರ್ಗಕ್ಕೆ ಲೋಕ ಹೋಗುತ್ತಲ್ಲ, ಅಲ್ಲಿ ದೇವತೆಗಳು ಇರ್ತಾರ, ಕೌಂಟರ್ನ ಕುಂತಿರ್ತಾರ. ಅವ್ರು ಕರ್ಕೊಂಡು ಹೋಗಿ ಅಲ್ಲಿ ನಿಮ್ಮನ್ನ ಕುಂಡ್ರಿಸಿ ಏನಂತ ಜೀವನ್ ನೀವು ಎಂಟರ್, ನೀವು ಬಂದ್ರ ಅನ್ನೋದಲ್ಲ. ಅಲ್ಲಿ ಮಂದಿ ಏನಂತದ? ವಿತ್ ಎ ಬ್ಯೂಟಿಫುಲ್ ಹೆವನ್ಲಿ ಬಾಡಿ. ಅವ್ರದೆಲ್ಲ ಹೆಂಗೈತಂದ್ರೆ ಸ್ವರ್ಗದ ಶರೀರ ಬೇರೆ ಐತಿ, ಸ್ಪೃದ್ರೂಪಿ ಶರೀರ. ಕಪ್ಪಂದಿ ಯಾರಿಲ್ಲ, ಎಲ್ಲ ಬೆಳ್ಳಗ, ಗಿಡ್ಡ ಮಂದಿನ ಯಾರಿಲ್ಲ, ಎಲ್ಲ ಹೈಟ. ಮತ್ ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ಅವ್ರಿಗೆ ಸ್ಥೂಲ ಶರೀರ ಇಲ್ಲ. ಅದೊಂದು ಹೇಳ್ತೀನಿ. ಸ್ಥೂಲ ಶರೀರ ಬರೇ ಸೂಕ್ಷ್ಮ ಶರೀರ. ಅವ್ರಿಗೆ ನಮ್ಗೆ ಹೆಂಗ ಕನಸಿನಾಗ ಶರೀರ ಅದಲ್ಲ, ಆ ಶರೀರ ಮಾತ್ರ ಐತೆ. ಅವ್ರಿಗೆ ಸ್ಥೂಲ ಶರೀರ ಇಲ್ಲ. ದೇವತೆಗಳಿಗೆ ಸ್ಥೂಲ ಶರೀರ ಇಲ್ಲ. ಸೂಕ್ಷ್ಮ ಶರೀರ ಹೇಳಿದ್ರೆ ನಾನು 17 ಅಂಗಗಳಿಂದ ಕೂಡಿದಂತ ಭಾಗ. ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚ ಪ್ರಾಣ, ಮನಸ್ಸು, ಬುದ್ಧಿ. ಈ 17 ತತ್ವಗಳಿಂದ ಕೂಡಿದಂತ ಸೂಕ್ಷ್ಮ ಶರೀರ ಏನ್ ಕನಸಿನಾಗ ನಾವು ಅಂತ ಗುರುತಿಸ್ತೇವಿ, ಆ ಶರೀರ ಮಾತ್ರ ಅವ್ರ ದೇವತೆಗಳಿರೋದು. ಈ ಸ್ಥೂಲ ಶರೀರ ಇಲ್ಲ. ಆದ್ದರಿಂದ ಅವ್ರಿಗೆ ನೀವು ನೈವೇದ್ಯ ಕೊಟ್ಟರನ್ನು ಉಣುದಲು ಅವ್ರು ಬರೀ ವಾಸನೆ ಗ್ರಹಣ ಮಾಡ್ತಾರ. ಸೂಕ್ಷ್ಮ ಶರೀರ ಏನ್ ಮಾಡ್ತದ? ಸೂಕ್ಷ್ಮವಾಗಿ ವಾಸನೆ ಗ್ರಹಣ ಮಾಡ್ತಾರ. ನೀವು ನೈವೇದ್ಯ ತೋರಿಸಿ ಆಮೇಲೆ ನೀವು ಹೊಡಿರಿ ಬೇಡ ನಂಗಿಲ್ಲ. ಅವ್ರ ವಾಸನೆ ಕುಡಿಯೋ ಬರೇ. ಜಿಲೇಬಿ ತಿನ್ಬೇಕಂದ್ರೆ ಜಿಲೇಬಿ ವಾಸನೆ ಕುಡಿದ್ಬಿಟ್ರೆ ಹೊಟ್ಟೆ ತುಂಬತದ ಅವ್ರಿಗೆ. ಮೈಸೂರು ಪಾಕ್ ಅಂದ್ರೆ ಮೈಸೂರು ಪಾಕ್ ವಾಸನೆ ಕುಡಿದ್ಬಿಟ್ರೆ ಹೊಟ್ಟೆ ತಿನ್ಬೇಕಂತಿಲ್ಲ. ವೆರಿ ವೆರಿ bright devatas, they are all in reception counter. As even you enter with a beautiful heavenly body,
ವಾಟ್ ಡು ದೇ ಸೇ, ಏನಂತಾರ ಅವರು? ಲೈಕ್ ಇನ್ ಮ್ಯಾರೇಜ್ ರಿಸೆಪ್ಷನ್ ದೇ ಹ್ಯಾವ್ ಪನೀರ್ ಆಲ್ಸೋ, ಏ ಇತಿ ವೆಲ್ಕಮ್. ಈಗ ಲಗ್ನಕ್ಕೆ ಹೋಗಿರ್ತೀವಿ, ಲಗ್ನಕ್ಕೆ ಹೋಗೋದ್ಕನ ಬಾಗಲ್ದಾಗ ಒಂದ್ ಗಣಪನ ಕುಂಡ್ರಿಸಿರ್ತಾರ, ಅಲ್ಲಿ ಬಾಜು ಒಂದು ಕೌಂಟರ್ ಇಟ್ಟಿರ್ತಾರ, ಕೌಂಟರ್ನಾಗ ಒಂದ್ 3-4 ಮಂದಿ ಹೆಣ್ಮಕ್ಳು ಕುಂಡ್ರಿಸಿರ್ತಾರ, ಅವ್ರ ಕೈಯಾಗ ಅಕ್ಕಿ ಕಾಳು ಕೊಟ್ಟಿರ್ತಾರ, ಆಮ್ಯಾಗ ಪನೀರ್ ರುಬ್ತಾರ, ಸ್ಪ್ರೇ ಮಾಡ್ತಾರ ನಿಮ್ಮದು. ಅಥವಾ ಅಲ್ಲೊಂದು ಮಷಿನ್ ಇಟ್ಬಿಡ್ತಾರ, ಯಾವಾಗ್ಲೂ ತಿರುಗ್ತಾ ಇರ್ತೈತಿ. ಆ ತಿರುಗುವಂತ ಮಷಿನ್ ಗಾಳಿಗೆ ನಿಮಗೆ ಏನ್ ಮಾಡ್ತದ, ಒಂದು ರೀತಿ ಒಂದು ಸೇಂಟ್ ಬಂದು ಒಂದು ನಿಮ್ ಬಟ್ಟೆ ಮ್ಯಾಗ ಬೀಳ್ತದ, ವಾಸನೆ ಸುಗಂಧಿತ ದ್ರವ್ಯ ಬೀಳ್ತದ. ಹಂಗ ಅವ್ರು ನಿಮಗೆ ಸುಗಂಧಗಳನ್ನು ದ್ರವ್ಯಗಳನ್ನು ಹೊಡೆದು ನಿಮಗ ಬರ್ರಿ ಅಂತ ಸ್ವಾಗತ ಮಾಡ್ತಾರ ದೇವತೆಗಳು. ಎಲ್ಲೇ ಸ್ವರ್ಗಲೋಕಕ್ಕೆ ಹೋದಾಗ ಕರ್ಕೊಂಡು ಹೋಗೋರು ಅವ್ರ, ನಿಮ್ಗೆ ಸ್ವಾಗತ ಮಾಡೋರು ಅವ್ರ. ಏ ಇತಿ ವೆಲ್ಕಮ್ with inverted comma, you are the most welcome iti suvarchasaha, saying so. Suryasya rashmibhir yajamanam yuhanti, through the rays of the sun yajamanam yuhanti, the yajamana, the karmi, the one who has done the panchamaha yajna yuhanti, they lead to the heavenly house. ಯಾವ ಯಜಮಾನ ಅಂದ್ರೆ ಯಾವ ಪಂಚ ಯಜ್ಞಗಳನ್ನ ಮಾಡಿದಾನ ಕರ್ಮಿ ಅದಾನಲ್ಲ, ಆ ಕರ್ಮವನ್ನ ಮಾಡಿದಂತಾವ ಅವನ್ಗ ಏನಂತಾರ ಅವರು? ಯಜಮಾನಗ ಬರ್ರಿ ಸೂರ್ಯಶ್ಯ ರಶ್ಮಿ ಬೀರ್ ಯಜಮಾನಂ ವಹಂತಿ, ಯಜಮಾನಗ ದಾರಿ ತೋರಿಸಿ ಕರ್ಕೊಂಡು ಹೋಗ್ತಾರೆ. ಬರ್ರಿ ಹಿಂಗ್ ಬರ್ರಿ ಅಂತ ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರ? ಆ ಸ್ವರ್ಗದಾಗ ಮನಿ ಅದಾವಂತ ಮನಿ ವರ್ಣನೆ ಮಾಡ್ತಾರ ನೋಡ್ರಿ. ಹೆವೆನ್ಲಿ ಹೌಸಸ್, ಸ್ವರ್ಗದ ಮನಿ ಹೆಂಗ ಅದಾವ ನೋಡ್ರಿ, ವರ್ಣನೆ ಮಾಡ್ತಾರ. ಆಲ್ ದ ಹೌಸಸ್ ಆರ್ ಆಲ್ಸೋ ರೆಡಿ. ಮತ್ ನೀವು ಹೋದ್ಮ್ಯಾಗ ಕಟ್ಟಂಗಿಲ್ಲ, ಮೊದಲೆಲ್ಲ ಕಟ್ಟಿ ಫರ್ನಿಚರ್ ಎಲ್ಲ ಹಾಕಿ ಲೈಟ್ ಜಗನೋ ಲೈಟ್ ಸುಗಂಧ ದ್ರವ್ಯಗಳನ್ನ ಸಿಂಪಡಿಸಿ ಎಲ್ಲ ರೆಡಿ ಅದ. ಬೆಡ್ರೂಮ್, ಕಿಚನ್ ರೂಮ್ ಎಲ್ಲ ರೆಡಿ ಅದ, ಫಸ್ಟ್ ಕ್ಲಾಸ್ ಅದ. ಮತ್ ಹೆಂಗದ ಹೇಳ್ತಾರ ಅವರು? ನಾಟ್ ಆರ್ಡಿನರಿ ಹೌಸಸ್, ನಿಮ್ಮಂಗ ಇಲ್ಲಿಗತ್ತೆ ಗುಡಿಸ್ಲಲ್ಲ, ಎಲ್ಲ ಪಕ್ಕಾ ಬಿಲ್ಡಿಂಗ್ ಅದಾವ. ಫಂಟಾಸ್ಟಿಕ್ ಫರ್ನಿಶ್ಡ್ ಹೌಸಸ್, ಕುಂಡ್ರಾಗ ಫರ್ನಿಚರ್ ಅದ, ಟಿವಿ ಅದ, ಮೊಬೈಲ್ ಎಲ್ಲ ಅದ, ಏನ್ ಇಲ್ಲ ಅಂತಲ್ಲ. Beautiful ones. At least let us imagine, even if we do not go, you can imagine not one bedroom, Ranganatham street, third floor, matchbox like flat. It is not a small one. ಇವರು ಚೆನ್ನೈದಾಗಿಂದ ಒಂದು ಉದಾಹರಣೆ ಹೇಳಕತ್ತಾರ. ದೊಡ್ಡ ಮನಿ ಇರ್ತಾವಲ್ಲ, ಈ ಬಹು ಅಂತಸ್ತಿನ ಕಟ್ಟಡ ಅಂತ ಇರ್ತಾವಲ್ಲ, ಅಂತ 30 ಅಂತಸ್ತು 40 ಅಂತಸ್ತಿನ ಕಟ್ಟಡ ಇರ್ತಾವಲ್ಲ, ಅಂತ ಒಂದೊಂದು ಮನಿ ಇರ್ತಾವ ಇಲ್ಲಿ. ಎಲ್ಲಿ? ಸ್ವರ್ಗಲೋಕದಾಗ 100 story, 100 ಅಂತಸ್ತಿನ ಒಂದು ಮನಿ ಇರ್ತಾವ. 1 story it is not. All palatial mansions are available in each one of them. ಅಲ್ಲೆಲ್ಲ ಅರಮನೆಗಿಂತ ಅರಮನೆ ಬಲ ಒಂದೊಂದು ಪಾಣಿ ಅರಮನೆಗಿಂತ ಬಲ ಇರ್ತಾವ್ರಿ. ಇಲ್ಲಿ ಹಂಗಲ್ಲ. ಯಜಮಾನಂ ವಹಂತಿ ಪ್ರಿಯಂ ವಾಚಂ ಅಭಿವದಂತೋ, ದೇ ಗ್ಲೋರಿಫೈ ಯಜಮಾನ, ಅವನು ವರ್ಣನೆ ಮಾಡ್ತಾರ ಯಜಮಾನಗ ಏನಂತ? ಯು ಹ್ಯಾವ್ ಡನ್ ವಂಡರ್ಫುಲ್ ಕರ್ಮ, ನೀನು ಭೂಲೋಕದಾಗ ಮಹಾ ದೊಡ್ಡ ಕೆಲಸ ಮಾಡಿದಿ. ಏನು ಪಂಚಮಹಾಯಜ್ಞಗಳನ್ನು ಮಾಡಿ ಹೋಗ್ಬಾ, ನೀ ಅಂತ ಪುರುಷ ಇದ್ದಿದಿ, ನೀ ಅಂತಾವ ನೀ ಇಂತಾವ ಅಂತಿಕೊಂಡು ವರ್ಣನೆ ಮಾಡ್ತಾವ. ದಿಸ್ ಬೆನಿಫಿಟ್ ಈ ಗ್ಯಾಟ್ಸ್, ಆದ್ರಿಂದ ನಿನಗೆ ಈ ಲಾಭ ಬಂದದ. ಸ್ವರ್ಗ ಲೋಕಕ್ಕೆ ನಾವು ಕರ್ಕೊಂಡ್ ಬಂದು ನಿನಗ ಆದ್ರ ಆತಿಥ್ಯ ಮಾಡಕತ್ತೇವಿ. ಥ್ರೂ ಪಂಚಮಹಾಯಜ್ಞ he has not benefited himself only. ಪಂಚಮಹಾಯಜ್ಞ ಮಾಡೋದ್ರಿಂದ ನೀನ್ ನಿಮ್ಗಷ್ಟಕ್ಕ ನೀ ಲಾಭ ಮಾಡ್ಕೊಂಡಿಲ್ಲಪ್ಪ. ನೀ ದೊಡ್ಡ ಮಹಾನ್ ಮೈದಿ, ಪರಿಸರ ರಕ್ಷಣೆ ಮಾಡಿ ನೀನು ಭೂಲೋಕದಾಗ ಪರಿಸರದ ಕೂಡ ಹಾಳು ಮಾಡಿಲ್ಲ. ಪಂಚಮಹಾಯಜ್ಞ ಇಸ್ ಎ ಕಾಂಟ್ರಿಬ್ಯೂಷನ್ ಟು ದ ಎಂಟೈರ್ ಕಾಸ್ಮಸ್. ನೀ ಏನು ಪಂಚಮಹಾಯಜ್ಞ ಮಾಡಿಯಲ್ಲ, ಇಡೀ ಬ್ರಹ್ಮಾಂಡದ ಸುರಕ್ಷತೆಗಾಗಿ ಅದು ನಿನ್ನ ಪಂಚಮಹಾಯಜ್ಞ ಹೆಲ್ಪ್ ಆಗ್ಯದ. ಬಿಕಾಸ್ ಯು ಹ್ಯಾವ್ ಡನ್ ನೋಬಲ್ ಕಾಂಟ್ರಿಬ್ಯೂಷನ್ಸ್, ಯು ಆರ್ ಗ್ರೇಟ್. ನೀನು ಬಹಳ ದೊಡ್ಡದಾದಂತ ನಿನ್ನ ಒಂದು ಸೇವೆಯನ್ನು ಸಲ್ಲಿಸಿದೀಯ, ನೀನ್ ಬಹಳ ದೊಡ್ಡವದೀಯ. ಹಿಂಗ ವರ್ಣನೆ ಮಾಡ್ತಾವಂತ್ರಿ ದೇವತೆಗಳು. ದೇ ಗ್ಲೋರಿಫೈ ಯು, ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ದೇ ಗಿವ್. ಈಗ ಜ್ಞಾನಪೀಠ ಪ್ರಶಸ್ತಿ ಅಂತ ಕೊಡ್ತಾರ ನೋಡಿ, ಪದ್ಮಶ್ರೀ ಪ್ರಶಸ್ತಿ, ಒಂದ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್. ಜೀವನದಲ್ಲಿ ಪೂರ್ಣ ಮಾಡಿದಂತ ಸಾಧನೆಯನ್ನ ಕಂಡು ಒಂದ್ ಏನು ಬಹುಮಾನ ಕೊಡ್ತಾರಲ್ಲ, ಅಂತ ಒಂದು ಸಾಧನೆ ನೀ ಮಾಡಿಪ್ಪ. ಪಂಚಮಹಾಯಜ್ಞೆ, ಅಮೂಲ್ಯವಾದಂತ ಪಂಚಮಹಾಯಜ್ಞಗಳನ್ನ ಮಾಡಿದಿ, ಪರಿಸರ ರಕ್ಷಣೆ ಮಾಡಿದಿ. ನೀನು ಮಾಡಿದ ಕಾರ್ಯಕ್ಕೆ ಶ್ಲಾಘನೆ ಹೇಳ್ತಾ ನಿಮ್ಗ ಇಲ್ಲಿ ಅರಮನೆ ಕರ್ಕೊಂಡ್ ಬಂದೇವಿ. ಸ್ವರ್ಗಲೋಕದ ಅರಮನೆ 100 ಕಟ್ಟಡದ 100 ಫ್ಲಾಟ್. ಪ್ರಿಯಂ ವಾಚಂ ಅಭಿವಂದಂತೆ,
ಅಟರಿಂಗ್ ಎಕ್ಸ್ಟ್ರಾಟಿಕ್ ವರ್ಡ್ಸ್, ಹೊಗಳ್ತಾರ ನಿಮ್ಮನ್ನ, ಹೊಗಳುವಿಕೆ ಶಬ್ದಗಳಿಂದ ವರ್ಣಿಸ್ತಾರ ನಿಮ್ಮನ್ನ. ಯಾರನ್ನ? ಕರ್ಮ ಮಾಡಿದಂತಹ ಒಬ್ಬ ಯಜಮಾನನನ್ನ. ಅಂಡ್ ಅರ್ಚಯಂತಿ, ಆಫರ್ ಆನರ್, ನಿಮ್ಗೆ ಮರ್ಯಾದೆ ಕೊಡ್ತಾರೆ, ಗೌರವ ಕೊಡ್ತಾರೆ. ದೇಶೇ ಅವ್ರು ಅಂತಾರ, ಏಷ ವಹ ಪುಣ್ಯಂ ಬ್ರಹ್ಮಲೋಕ, ಅಂದ್ರೆ ಬ್ರಹ್ಮಲೋಕ ಏರ್ ಮೀನ್ಸ್ ಸ್ವರ್ಗಲೋಕ ಅಂತ ತಿಳ್ಕೋಬೇಕಿಲ್ಲಿ. ಬ್ರಹ್ಮಲೋಕ ಅಂದ್ರೆ ಬ್ರಹ್ಮಕ್ಕೆ ಹೋಗ್ಬೇಡ್ರಿ. ಇವೆಲ್ಲ ಅರ್ಥಗಳನ್ನ ಯಾಕೆ ಅನ್ಕೋಬೇಕು ಅನ್ನುವಂಥದ್ದು ಬಹಳ ಚರ್ಚೆಯಾಗಿ ಇದು ಅರ್ಥ ಬಂದಿರ್ತದೆ. ಈ ಪರಂಪರೆಯೊಳಗೆ ಈ ಅರ್ಥ ಹುಡುಬೇಕಾದ್ರೆ ಹಗರಲ್ರಿ. ಅದ್ರದ ಆಳ ಅರಿವು ಗೊತ್ತಾಗ್ಬೇಕಂದ್ರೆ ನೀವು ಬ್ರಹ್ಮಸೂತ್ರಕ್ಕೆ ಬರ್ರಿ. ಬ್ರಹ್ಮಸೂತ್ರದಾಗ ಯಾಕೆ ಇಲ್ಲಿ ಬ್ರಹ್ಮಲೋಕಕ್ಕೆ ಸ್ವರ್ಗಲೋಕ ಅಂದಾರೆ ಇದು ತೋತಾರ. ಅಲ್ಲಿ ಪ್ರತಿಯೊಂದು ತೋತಾರ. ಎಲ್ಲಿ 555 ಶ್ಲೋಕ ಅದಾವ ಬ್ರಹ್ಮಸೂತ್ರದಾಗ. ಇಂಥ ಇದ್ರಾಗ ಇದು ಉಪನಿಷತ್ ಇಂಥ ಮಂತ್ರದ ಇದ ಅರ್ಥ ಯಾಕೆ ಮಾಡ್ಬೇಕನ್ನೋದನ್ನ ಅಲ್ಲಿ ಹೇಳ್ಯಾರ. ದಿಸ್ ಈಸ್ ಯುವರ್ಸ್, ಇದು ನಿಮ್ದು. ನಮ್ದಲ್ಪ ಈ ಸ್ವರ್ಗಲೋಕ ಇದು ನಿಮ್ದು. ಯು ಕ್ಯಾನ್ ಟ್ರೀಟ್ ಇಟ್ ನಾಟ್ ಆಸ್ ಮೈಗ್ರೆಂಟ್ ಸ್ಪೇಸ್. ನೋಡ್ರಪ್ಪ, ಇದು ನಿಮ್ ಮನಿ ಅಂತ ತಗೊಳ್ರಿ, ನಿಮ್ದ ಮನಿ ಅಂತ ತಿಳ್ಕೊಡ್ರಿ, ಆರಾಮಿರ್ರಿ ಅಂತ ಹೆಂಗ ನಾವು ಅತಿಥಿಗಳು ಹೇಳ್ತೇವಲ್ಲ ಹಂಗ ಅವ್ರು ಹೇಳ್ತಾರ. ಯು ಕ್ಯಾನ್ ಟ್ರೀಟ್ ಇಟ್ ಆಸ್ ಯುವರ್ ಓನ್ ಹೌಸ್. ಇದು ನಿಮ್ಮ ಮನೆ ಅಂತ ತಿಳ್ಕೊಂಡು ಭೋಗ ಮಾಡ್ರಿ. ಸ್ಟ್ರೇಟ್ ವೇ ಸಿಟಿಜನ್ಶಿಪ್ ಈಸ್ ಗಿವನ್ ಯು, ನೋ ನೀಡ್ ಟು ವೇಟ್ ಫಾರ್ ಗ್ರೀನ್ ಕಾರ್ಡ್. ನಿಮಗೆ ಅಲ್ಲಿ ನಾಗರಿಕತೆ ಕೊಟ್ಬಿಡ್ತಾರೆ, ಹೋಗುತ್ತೆ ಕೈಯಾಗ. ನೀವು ಕಾಯ್ಬೇಕಾಗಿಲ್ಲ, ಪಾಳಿ ಹಚ್ಚಬೇಕಾಗಿಲ್ಲ ಗ್ರೀನ್ ಕಾರ್ಡ್ಗೆ. ನಾವು ಸ್ವರ್ಗಲೋಕದ ನಿವಾಸಿಗಳು ಆಗೇವಿ ಅನ್ನೋದಕ್ಕ ಗ್ರೀನ್ ಕಾರ್ಡ್ ಅಂತ. ಆ ಗ್ರೀನ್ ಕಾರ್ಡ್ ಪಾಳಿ ಹಚ್ಚಿ ತಗೋದೇನ್ ಜರುರತ್ತಿಲ್ಲ, ನಿಮ್ಗೆ ರೆಡಿ ಮಾಡಿ ಇಟ್ಟಿರ್ತಾರ, ಕೊಟ್ಬಿಡ್ತಾರೆ ಕೈಯಾಗ. ನೋ ಸ್ಟೇಟ್ ವೇ ಸಿಟಿಜನ್ಶಿಪ್ ಬ್ರಹ್ಮಲೋಕ ಸುಕೃತೋ ಸುಕೃತೋ ಮೀನ್ಸ್ ದಿಸ್ ಇಸ್ ಅರ್ನ್ ಥ್ರೂ ಯುವರ್ ಪುಣ್ಯಂ. ಇದು ಏನು ಗ್ರೀನ್ ಕಾರ್ಡ್ ಬಂದೈತಿ, ನೀವು ಮಾಡಿದಂತ ಪಂಚಮ ಯಜ್ಞಗಳ ಪುಣ್ಯದಿಂದ ನಿನ್ನ ಹೆಸರಲ್ಲಿ ಸ್ಯಾಂಕ್ಷನ್ ಆಗೈತಿ, ತಗೋ ಹಿಡಿ. ಇಷ್ಟು ವರ್ಣನೆ ಮಾಡ್ತಾವಂತ ನೋಡ್ರಿ ದೇವತೆಗಳಲ್ಲಿ. ನಮಗ ಚಲೋ ಅಲ್ರಿ? ಇಷ್ಟು ವರ್ಣನೆ ಮಾಡಿದ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ಲೋಕ ನಂಬರ್ 7. ಪ್ಲವಾಹೇತೆ ಅದೃಢ ಯಜ್ಞರೂಪ ಅಷ್ಟಾದಶೋಕ್ತಂ ಅವರಂ ಯೇಷು ಕರ್ಮ ಏತಶ್ರೇಯೋ ಯೇ ವಿನಂದಂತಿ ಮೂಢ ಜರಾ ಮೃತ್ಯುಂ ತೇ ಪುನರೇವಾಪಿಯಂತಿ. ಏತೆ ಅಷ್ಟಾದಶ ಯಜ್ಞರೂಪ. ಈ 18 ಅಷ್ಟಾದಶ ಅಂತಂದ್ರೆ ಸಂಸ್ಕೃತನಾಗ 18. ದಶ ಅಂದ್ರೆ 10, ಅಷ್ಟ ಅಂದ್ರೆ 8. 10 ಮ್ಯಾಗ 8 ಅಂದ್ರೆ ಎಷ್ಟ್ರಿ? 18. ಅಷ್ಟಾದಶ. ಈ 18 ಯಜ್ಞ ರೂಪಗಳು ಹೇಳ್ತಾರ ಯಾವ? ಪ್ಲವಾಹ ನಾಶವಾದವುಗಳು, ಅದೃಢಾಹ ಅದೃಢವಾದವುಗಳು, ಏಷ ಯಾವ ಅವುಗಳಲ್ಲಿ, ಅವರಂ ಕೀಳು ತರದ ಕರ್ಮವು ಉಕ್ತವಾಗಿದೆ. ಏತತ್ ಇದನ್ನು ಶ್ರೇಯಸ್ಸೆಂದು, ಈ ಯಾವ ಮೂಢರು ಅಭಿನಂದಂತೆ ಸಂತೋಷ ಪಡುತ್ತಾರೆಯೋ ಅವರು ಪುನಃ ಏವ ಅಪಿ ಪುನಃ ಜರಾಮೃತ್ಯುಗಳನ್ನು ಹೊಂದುತ್ತಾರೆ. ಇಲ್ಲಿ ಇಟ್ಟು ನೋಡ್ರಿ, ಅಷ್ಟೆಲ್ಲ ವರ್ಣನೆ ಮಾಡಿದ್ರಲ್ಲಿ ಅಲ್ಲಿ ವರ್ಣನೆ ಮಾಡಿದ್ ಯಾಕಂದ್ರೆ ಇದನ್ನ ಹೇಳಕ್, ಇದು ಅಸಲಿ ಹಕೀಕತ್. ಏನದ ಅಂದ್ರೆ ಈ 18 ಏನ್ ಯಜ್ಞ ರೂಪಗಳು ಏನದಾವಲ್ಲ, 18 ಯಾವ ಅಂತಂದ್ರ ಅಲ್ಲಿ ಹೇಳ್ತಾರ 16 ಋತ್ವಿಜರು ಯಜಮಾನ ಮತ್ತು ಅವನ ಪತ್ನಿ ಇವ್ರು ಹೇಳಿದ್ರೆ 18. ಇವರನ್ನು ಕರ್ಮವು ಆಶ್ರಯಿಸುತ್ತದೆ. ಈ 18 ಏನದಾವ ಯಜ್ಞ ರೂಪಗಳು ನಾಶವಾಗುತ್ತವೆ. ಇವೆಲ್ಲ ನಾಶ ಆಗುವಂತ ಸ್ವಭಾವ ಅಲ್ರಿ. ಕರ್ಮ ನಿತ್ಯ ಅನಿತ್ಯ. ಕರ್ಮನ ಪ್ರಾರಂಭ ಮಾಡೋಕ್ ಒಂದ್ ಟೈಮ್ ಅದ. ಅದ ಮುಗಿಯಾಕ ಒಂದ್ ಟೈಮ್ ಅದಲ್ಲ. 1 ತಾಸು 2 ತಾಸು 3 ತಾಸು ಮಾಡ್ತೀರಿ. ಚಾಲು ಮಾಡ್ಬೇಕಾದ್ರೆ ಮುಹೂರ್ತ ನೋಡಿ ಚಾಲು ಮಾಡಿರ್ತೀರಿ. 9ಕ್ಕೆ ಚಾಲು ಮಾಡ್ಬೇಕಾದ್ರೆ 9ಕ್ಕೆ ಚಾಲು ಮಾಡಿರ್ತೀರಿ. 11ಕ್ಕೆ ಮುಗೀತದೆ. ಅಂದ್ರೆ ಇದು ಪರಿಚ್ಛಿನ್ನ ಆತೋ ಪರಿಪೂರ್ಣ ಆತೋ? ಯಾವುದೋ ಒಂದು ಕಾಲಘಟ್ಟದಾಗ ಪ್ರಾರಂಭ ಆಗ್ತದೆ, ಒಂದೊಂದು ಕಾಲಘಟ್ಟದಾಗ ಮುಗಿದು ಹೋಗ್ತದೆ. ಅಂದ್ರೆ ಪರಿಚ್ಛಿನ್ನ ಆತು. ಮತ್ತೆ ಪರಿಚ್ಛಿನ್ನ ಆದ ಕರ್ಮದಿಂದ ಬರುವಂತ ಕರ್ಮಫಲ ಪರಿಚ್ಛಿನ್ನ ಇರ್ತದ, ನಾವು ಪರಿಚ್ಛಿನ್ನ ಇರ್ತದೆ. ಪರಿಚ್ಛಿನ್ನ ಇರ್ತದೆ. ಲಿಮಿಟ್ಲೆಸ್ ಅಂತಾರೆ ಇಂಗ್ಲಿಷ್ನಾಗ. ಲಿಮಿಟ್ಲೆಸ್ ಇರ್ತದೆ, ಲಿಮಿಟೆಡ್ ಇರ್ತದೆ, ಲಿಮಿಟೆಡ್ ಇರ್ತದೆ. ಪರಿಚ್ಛಿನ್ನವಾದಂತ ಲಿಮಿಟೆಡ್ ಆದಂತ ಕರ್ಮದಿಂದ ಲಿಮಿಟ್ಲೆಸ್ ಫಲ ಹೆಂಗ್ ಸಿಗ್ತದ? ಕರ್ಮ ಫಲ ಸಿಗೋದಿಲ್ಲ. ನೀವು ಬಯಸೂಬಾರದು.
ಈ 18 ರೂಪ ಹೇಗಿದ್ರು ನಾಶವಾಗುವು ಮತ್ತು ಅದೃಢವಾದವುಗಳು. ಇವು ಅದೃಢ ಆದವು. ಕರ್ಮ ಮತ್ತು ಕರ್ಮದ ಫಲಗಳು ಅದೃಢ ಆದವು. ಅವುಗಳಲ್ಲಿ ಕೀಳು ತರದ ಕರ್ಮವು ಉಕ್ತವಾಗಿರುತ್ತದೆ. ಕೀಳು ತರದ ಅಂತಂದ್ರೆ ಕೇವಲ ಜ್ಞಾನ ವಂಚಿತವಾದದ್ದಕ್ಕೆ ಏನಂತಾರ ಅಂತಂದ್ರೆ ಕೀಳು ತರ. ಜ್ಞಾನದ ಅಂಟಿತ್ತಂದ್ರೆ ಅದು ಮೇಲ್ ತರ ಆಗ್ತಿತ್ತು. ಜ್ಞಾನನೇ ಇಲ್ಲ ಅಲ್ಲಿ. ಬರೇ ರುಚಿ ನೋಡಕ್ ನಾವು ಹಿತ ನೋಡಿಲ್ಲ. ಕೀಳು ತರದ ಕರ್ಮವು ಮುಕ್ತವಾಗಿರುತ್ತದೆ, ಹೇಳಲ್ಪಟ್ಟಿರುತ್ತದೆ. ಮುಕ್ತವಾಗಿದೆ ಅಂದ್ರೆ ಹೇಳಲ್ಪಟ್ಟಿರುತ್ತದೆ. ಇದು ಶ್ರೇಯಸ್ಸೆಂದು ಯಾವ ಮೂಢನು ಸಂತೋಷ ಪಡುತ್ತಾರೆಯೋ, ಇದಕ್ಕೆ ಶ್ರೇಯಸ್ ಅಂತ ತಿಳ್ಕೊತಾರಲ್ಲ, ಇದು ರುಚಿ ಐತಿ, ಇದು ಹಿತ ಇಲ್ಲ ಅಂತ ತಿಳ್ಕೊಬೇಕಲ್ಲ. ಅವ ಏನ್ ಮಾಡ್ತಾರ ಗೊತ್ತೈತಲ್ಲ, ಅದು ರುಚಿನೂ ಐತಿ, ಅದು ಹಿತನೂ ಐತಿ ಅಂತ ತಿಳ್ಕೊತಾನಲ್ಲ ಮೂಢ. ಪ್ರಕರ್ಷೇನ ಮೂಢ ಪ್ರಮೂಢ. ಯಾವ ಮೂಢರಲ್ಲಿ ಪ್ರಥಮ ಮೊನ್ನೆ ರ್ಯಾಂಕ್ ಅದನಲ್ಲ, ಆ ಮೂಢನು ಪುನಃ ಪುನಃ ಜರ ಮೃತ್ಯುಗಳನ್ನು ಹೊಂದುತ್ತಾರೆ. ಅವ್ರಿಗೆ ಏನ್ ಶಿಕ್ಷೆ ಐತವ್ರು? ಏನ್ ಶಿಕ್ಷೆ ಅಂತಂದ್ರೆ ಅಲ್ಲೇದು ಮೈದಾನ, ಪುನಃ ಪುನಃ ಹುಟ್ಟು, ಪುನಃ ಪುನಃ ಸಾಯಿ. ಯಾಕೆ ಹುಟ್ಟಿಯೋ ಸಾಯಾಕ್, ಯಾಕೆ ಸಾಯ್ತೀಯೋ ಹುಟ್ಟಾಕ್. ಈ ಹುಟ್ಟು ಸಾವು ಸಂಸಾರದಾಗ, ಇದು ಹುಟ್ಟು ಸಾವು ಅನ್ನುವಂಥದ್ದು ಏನ್ ಇದ್ರಾಗ ತಿರುಗುದಕ್ಕೆ ಸಂಸಾರ ಅಂತ. ಇದು ಬ್ಯಾಸರ ಅಂತಂದ್ರೆ ಅದಕ್ಕೆ ಮುಕ್ತಿ ಬೇಕು ಅಂತ ಬಯಸ್ತಾನ. ಹುಟ್ಟಬೇಕ್ರಿ, ಚಲೋ ಮನೆ ಹುಟ್ಟಬೇಕು, ಶ್ರೀಮಂತರ ಮನೆ ಹುಟ್ಟಬೇಕು ಅನ್ನೋ ಆಸೆ ಐತ್ರಿ, ಭೋಗಭಾಗ್ಯಗಳನ್ನು ಉಣ್ಬೇಕನ್ನೋ ಆಸೆ ಐತ್ರಿ ಅಂತಂದ್ರೆ ಸಂಸಾರದಾಗ ಬಿದ್ವಿ ನಾವು. ನಮ್ದು ವಿವೇಕ ಇಷ್ಟು ಜಾಗೃತ ಆಗ್ಬೇಕು. ಈ ಜನ್ಮನ ಬರಬಾರ್ದು ನಮಗ್. ನಾವ್ ಏನ್ ಮಾಡ್ಬೇಕ್ರಿ? ಭಗವಂತ ಕೂಡ ಒಂದಾಗಿರ್ಬೇಕ್ರಿ. ನಾವು ಸತ್ತು ಹೋಗ್ಬೇಕಲ್ಲ ಅಂತ ಅರ್ಥ ಅಲ್ಲ. ಮತ್ತೆ ನಾವು ಹುಟ್ಟಬಾರ್ದ್ರಿ ಅಂದ್ರೆ ಸತ್ತು ಹೋಗ್ಬಿಡ್ಬೇಕೇನ್ರಿ? ಹಂಗಲ್ರಿ. ಭಗವಂತ ಕೂಡ ಒಂದಾಗಿ ಭಗವಂತನಾಗಿರ್ರಿ. ನಿಮ್ಗೆ ಯಾರು ಬೇಡ ಅಂತಾರ? ಆನಂದ ಸ್ವರೂಪದಿಂದ ಇರಲ್ಲ. 24/7 24 ತಾಸು 7 ದಿನ, ಹಂಗ 4 ವಾರ, ಹಂಗ 12 ತಿಂಗಳ, ಹಂಗ ಆಯುಷ್ಯ ಎಷ್ಟೈತೆ ಅಷ್ಟು ಆ ಪರಮಾತ್ಮಗೆ ಆಯುಷ್ಯ ಎಷ್ಟೈತೆ ಅಷ್ಟು ನಾವು ಸಂತೋಷದಿಂದ ಇರ್ಬೋದಲ್ಲ. ಆ ಸ್ವರೂಪದಾಗ ನಾವು ಹೋಗಿ ಪ್ರವೇಶ ಆಗಿ ಅದೇ ನಾವು ಆಗ್ಬಿಟ್ಟಿವಲ್ಲ. ಯಾಕ? ನಮ್ ಸ್ವರೂಪ ಪರಮಾತ್ಮ ಸ್ವರೂಪನ ಐತಿ. ಈಗ ನಾವು ಬಂದಿದ್ದ ಸಮಸ್ಯೆ ಏನಾಗೈತೆ ಅಂದ್ರ ಆ ಪರಮಾತ್ಮ ಸ್ವರೂಪದಿಂದ ಜಾರಿ ಬಂತ ನಮಗೆ ಈ ಸಂಸಾರ ಪ್ರಾಪ್ತಿ ಆಗ್ಯದ. ಭ್ರಮದ ಬಿದ್ದೇವಿ. ಭ್ರಮ ಹೋತು ಅಂದ್ರೆ ನಾವು ಮುಕ್ತರದೇವಿ. ಎಲ್ಲಿ ಹೋಗೋಂಗಿಲ್ಲ, ಮಾಡೋಂಗಿಲ್ಲ, ಆನಂದದಿಂದ ಇರ್ಬೋದು ನಾವು. ಆತ್ಮನಿಗೆ ಹಸಿವಿಲ್ಲ, ಆತ್ಮನಿಗೆ ನಿರಡಿಕೆ ಇಲ್ಲ, ಆತ್ಮನಿಗೆ ಸ್ಥೂಲ ಶರೀರ ಇಲ್ಲ, ಆತ್ಮನಿಗೆ ಸೂಕ್ಷ್ಮ ಶರೀರ ಇಲ್ಲ, ಆತ್ಮನಿಗೆ ಕಾರಣ ಶರೀರ ಇಲ್ಲ, ಆತ್ಮನಿಗೆ ಅವಿದ್ಯೆ ಇಲ್ಲ. ಇವೆಲ್ಲ ಇಲ್ದಂಗೆ ಏನು ಇರುವುದೈತಲ್ಲ, ಅದು ಆತ್ಮಸ್ವರೂಪ. ವ್ಯಾಪಕವಾಗಿರುವುದು. ಏಕಂ ಏವ ಅದ್ವಿತೀಯಂ ಬ್ರಹ್ಮ. ಸ್ವಗತ ಸಜಾತಿ ವಿಜಾತಿ ಭೇದ ರಹಿತವಾದಂಥದ್ದು ವ್ಯಾಪಕವಾಗಿರುವಂತ ಪರಮಾತ್ಮ ಸ್ವರೂಪದ ನಮ್ಮ ಸ್ವರೂಪದ. ಇದು ಯಾರಿಗ್ ಬ್ಯಾಡ್ರಿ? ಯಾವಾಗಲೂ ಆನಂದದ ಕಣಿಯಾಗಿರುವುದು. ಮತ್ತೇನು ನಾವು ಮನುಷ್ಯರಾಗಿ ಹುಟ್ಟು ಬ್ಯಾಡ್ರಪ್ಪ ಅಂತಂತ ಸಾಯುವುದೇನು ಅಲ್ಲ. ಇರುವುದದ ಸುಖದಿಂದ ಇರುವುದದ. ಯಾವ್ದು ದೇಶ ನೋಡಿ ವಿಚಾರ ಮಾಡಿ. ಜ್ಞಾನವರ್ಜಿತವಾದಂತ ಇವರ ಕರ್ಮವು ಇದು ಕೀಳು ತರದ ಕರ್ಮವೂ ಆಗಿರುತ್ತದೆ. ಇದನ್ನು ಶ್ರೇಯಸ್ಸೆಂದು ಯಾವ ಮೂಢರು ತಿಳಿದಿರುತ್ತಾರೋ, ಈ ಪ್ರೇಯಸ್ಸದ್ದು, ಈ ಪ್ರೇಯ ಮಾರ್ಗ, ಪ್ರಿಯವಾದದ್ದು, ರುಚಿಯಾದ ಮಾರ್ಗ ಇದು ಹಿತ ಅಲ್ಲ. ಅವರು ಪುನಃ ಜರಾಮೃತ್ಯುಗಳನ್ನು ಹೊಂದುತ್ತಾರೆ. ಹುಟ್ಟು ಸಾವುಗಳ ಚಕ್ರದಲ್ಲಿ ಪರಿಭ್ರಮಣೆ ಮಾಡುತ್ತಾರೆ, ತಿರುಗುತ್ತಾರೆ. ಇಷ್ಟು ಇದು ಸಾಮಾನ್ಯ ಅರ್ಥ. ಇನ್ನು ವಿಶೇಷ ಅರ್ಥ ಹೇಳೋದು. When a person performs Panchamahayagnas like this, I said Panchamahayagnas are versatile karma. ಹೆಂಗೊಬ್ಬ ಮನುಷ್ಯ ಈ ಭೂಲೋಕದಾಗ ಇದ್ದಾಗ ಪಂಚಮಹಾಯಜ್ಞಗಳು ನಿನ್ನ ಹೇಳಿದ್ದೆಲ್ಲ ಅವನು ಯಾವನು ಮಾಡ್ತಾನೋ, ಆ ಪಂಚಮಹಾಯಜ್ಞಗಳು ಹೆಂಗದಾವ ಅಂದ್ರೆ ಬಹುಮುಖ ವ್ಯಕ್ತಿತ್ವದಿಂದ ಕೂಡಿದಂತಹ ಪಂಚಮಹಾಯಜ್ಞಗಳದಾವು. ಫಲ ಒಂದೇ ಇಲ್ಲ, ಅನೇಕ ಫಲಗಳದಾವು. ನಾಟ್ ದೇ ಓನ್ಲಿ ಗಿವ್ ಮಟೀರಿಯಲ್ ಪ್ರಾಸ್ಪೆರಿಟಿ. ನಿನಗ ಬರೇ ದ್ರವ್ಯಗಳನ್ನು ತಂದು ಕೊಡುದಿಲ್ಲ, ಅದು ದ್ರವ್ಯದೊಂದಿಗೆ ಇನ್ನು ಅನೇಕ ಲಾಭಗಳನ್ನು ತಂದು ಕೊಡ್ತದ. ಆತ್ಮೀಯರೇ,
spiritual benefit, then they will give a lot of refinement. ಇನ್ನು ಯಾರೋ ವಿವೇಕಿ ಅವುಗಳನ್ನ ನಿಷ್ಕಾಮದಿಂದ ಮಾಡಿದ್ನಂದ್ರ ಅಥವಾ ಪ್ರತ್ಯೇಕವಾಗಿ ಏನದ ನನಗೆ ಮೋಕ್ಷನ ಆಗಲಿ ಅನ್ನೋ ಉದ್ದೇಶದಿಂದ ಪಂಚಯಜ್ಞ ಮಾಡಿದ್ನಂದ್ರ ಅವ್ನು ಇನ್ನೂ ಲಾಭ ಹೆಚ್ಚಿಗೆ ಆಗ್ತದೆ. This refinement will help to understand the nature of karma. ಅವ ಹಿಂಗ ಬುದ್ಧಿ ಬೆಳಿತೈತಲ್ಲ, ಕರ್ಮಗಳಲ್ಲಿ ಏನು ದೋಷದ ಅನ್ನುವಂಥದ್ದು ಗುರುತಿಸ್ಲಿಕ್ಕೆ ಆಗ್ತದೆ. ಇಲ್ಲಾಂದ್ರೆ ಕರ್ಮಗಳಿಗೆ ದೋಷ ಗುರುತಿಸೋದೇ ಇಲ್ಲ. ಆ ರುಚಿ ಒಳಗೆ ಬಿದ್ದ್ಬಿಡ್ತಾನ ನಾವು. ಆ ರುಚಿ ಆ ದೋಷಗಳನ್ನು ಮರೆಮಾಚಿ ಬಿಡ್ತದ. Whether it is worldly karma or religious karma, and it includes upasana also. ಕರ್ಮ ಅಂದ್ರೆ ಕರ್ಮ ಉಪಾಸನ ಎರಡು ತಗೊಳ್ರಿ ಆತ್ಮೀಯರೇ. ಯಾಕ? ಎರಡು ಕರ್ಮನೇ. ಒಂದು ದೈವದಿಂದ ಮಾಡಿದ್ದು, ಒಂದು ಮನಸ್ಸಿನಿಂದ ಮಾಡಿದ್ದು. ಉಪಾಸನ ಮನಸ್ಸಿಂದ ಮಾಡಿದ್ದು, ಕರ್ಮ ದೇಹದಿಂದ ಮಾಡಿದ್ದು. ಆದ್ರಿಂದ ಎರಡೂ ಕೂಡ ಕರ್ಮ ಕಾಂಡ ಘಟನ ಅಂದು. And karma and upasana have got advantages. They will give wonderful benefit. ನೋಡ್ರಿ, ಕರ್ಮ ಉಪಾಸನೆ ಮಾಡೋದ್ರಿಂದ ಇಷ್ಟಾಪ ಸಿದ್ಧಿ ಅದ ಇಲ್ಲ ಅಂತಲ್ಲ, ಲಾಭನೂ ಐತಿ. ಯಾವ ಲೌಕಿಕ ಲಾಭ ಐತಿ. ಬಟ್ ಆಲ್ ಆಫ್ ದೆಮ್ ಹ್ಯಾವ್ ದ ಅದರ್ ಸೈಡ್, ದ ಫ್ಲಿಪ್ ಸೈಡ್. ಒಂದು ನಾಣ್ಯಗೆ ಒಂದು ರಾಜ ಐತಿ, ಒಂದು ನಾಣ್ಯ, ಒಂದು ನಾಡಿಯ ಮುಖ, ಎರಡು ಮುಖ ಅದಾವ. ಹಂಗ ಈ ರುಚಿಕರವಾದಂತ ಕರ್ಮಗಳಿಗೆ ಇನ್ನೊಂದು ಮುಖ ಅದ. ಅದನ್ನ ನೋಡ್ರಿ ನೀವು. ನೋಡಿಲ್ಲ, ನೋಡಿದ್ರೆ ಯಾಕೆ ಅದಕ್ಕೆ ಬೆನ್ನ ಅಂತಿದ್ರಿ? ನೋಡಿಲ್ಲ ನಾವು. ದೇರ್ ಲಿಮಿಟೇಷನ್ಸ್ ಆಲ್ಸೋ. ಆ ಕರ್ಮಗಳ ಫಲಗಳು ಏನದಾವು ಅಂದ್ರೆ ಪರಿಚ್ಛಿನ್ನ ಅದಾವ. ಇನಿಷಿಯಲಿ ಎ ಪರ್ಸನ್ ಸೀಸ್ ಓನ್ಲಿ ಒನ್ ಸೈಡ್ ಆಫ್ ದ ಕರ್ಮ. ಮೊದಲ ಒಂದ್ ಸೈಡ್ ನೋಡ್ತಾನೆ, ರುಚಿಕರ ಇದ್ದಂತ ಭಾಗವನ್ನ ನೋಡ್ತಾನೆ. ಅದ್ರ ಬೆನ್ನಿಂದ ಇದ್ದಿದ್ದನ್ನು ಕಾಣುದಿಲ್ಲ ಕಣ್ಣಿಗೆ. ಬಿಕಾಸ್ ಆಫ್ ಇಮ್ಯಾಚುರಿಟಿ. ಅವ ಯಾಕಂತಂದ್ರ ಅವನ ಅಂತಃಕರಣ ಅಷ್ಟು ಕಂಡುಹಿಡಿಯುವಷ್ಟು ಪರಿಪಕ್ವವಾಗಿಲ್ಲ, ಬೆಳೆದಿಲ್ಲ, ಬುದ್ಧಿ ಬೆಳೆದಿಲ್ಲ. ಬಟ್ ಆಸ್ ಎ ಪರ್ಸನ್ ಬಿಕಮ್ಸ್ ಮೋರ್ ಅಂಡ್ ಮೋರ್ ಮೆಚ್ಯೂರ್, ಹೆಂಗ ಹೃದಯ ಹಣ್ಣು ಹಾಕುವಂತ ಹೋಗ್ತದೋ, ಥ್ರೂ ಪಂಚಮಹಾಯಜ್ಞ ಮಾಡ್ತಾ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಲಿಮಿಟೇಷನ್ಸ್ ಆಫ್ ಕರ್ಮ. ಕರ್ಮದಲ್ಲಿ ಇದ್ದಂತಹ ಏನು ಒಂದು ಪರಿಚ್ಛಿನ್ನತ್ವ ಐತಿ ಅದನ್ನ ಕಂಡಿತಾನೆ. ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ಕರ್ಮ? ಏನ್ರಿ ಕರ್ಮದ ಪರಿಚ್ಛಿನ್ನತ್ವ ಏನದ? ಏನು ಸೀಮಾ ಐತಿ ಅದಕ್ಕೆ? ಬಹಳ ಅಂದ್ರೆ ವಿ ಹ್ಯಾವ್ ಸೀನ್ ಇನ್ ದ ಇಂಟ್ರೊಡಕ್ಷನ್ ಟಾಕ್ ಐ ಗೇವ್. ನಾವು ಇದನ್ನ ಉಪನಿಷತ್ತಿನ ಇಂಟ್ರೊಡಕ್ಷನ್ ಓದ್ಬೇಕಾದ್ರೆ ಹೇಳ್ಯಾರ ಅವರು. ಯಾರು ಬರ್ಕೊಂಡಿರಿ, ಯಾರು ಹೇಳ್ತೀರಿ ನೋಡ್ರಿ, ಇಲ್ಲಾಂದ್ರೆ ನಾವ್ ಹೇಳ್ತೀವಿ ಅಂತಾರ ಅವರು. ಯಾಕ? ನಮ್ದು ಗೊತ್ತೈತೆ ಅವ್ರಿಗೆ. ದ್ಯಾಟ್ ವಿ ಶುಡ್ ರಿಮೆಂಬರ್ ಇಯರ್. ಕರ್ಮ ವಿಲ್ ಪ್ರೊಡ್ಯೂಸ್ ಕರ್ಮ ಫಲಂ. ಕರ್ಮ ಫಲವನ್ನು ಕೊಡ್ತದೆ, ಅದ್ರಾಗಿನ ಸಂಶಯ ಇಲ್ಲ. ಕಾಯಕ ವಾಚಿಕ ಮಾನಸಿಕ ಕರ್ಮ ತ್ರಯಂ ವಿಲ್ ಪ್ರೊಡ್ಯೂಸ್ ಕರ್ಮ ಫಲ ತ್ರಯಂ. ಕಾಯಕ ಕರ್ಮ, ಕಾಯಕ ಫಲ. ಮಾನಸಿಕ ಫಲ ಕರ್ಮ, ಮಾನಸಿಕ ಫಲ. ವಾಚಕ ಕರ್ಮ, ವಾಚಕ ಫಲ. ಮೂರು ಕರ್ಣಗಳದಾವ ಏನ್ರಿ? ಕಾಯ, ವಾಚ, ಮನಸ. ಕಾಯದಿಂದ ಮಾಡಿದ್ದು ಒಂದು ಫಲ ಕೊಡ್ತದೆ, ವಾಚದಿಂದ ಮಾಡಿದ್ದು ಫಲ ಕೊಡ್ತದೆ, ಮನಸ್ಸಿನಿಂದ ಮಾಡಿದ್ದು ಫಲ ಕೊಡ್ತದೆ. ಇವು ಮೂರು ಉಪಕರಣಗಳು, ಮೂರು ಫಲಗಳು ಬರ್ತಾವ. ಹೌದಾ? ಅವಕ್ಕೇನಂತಾರ? ಕರ್ಮತ್ರಯಮಿಗೆ ಕರ್ಮ ಫಲತ್ರಯಂ ಅದಾವ. 3-fold benefits. ವಾಟ್ ಆರ್ ದ 3-fold benefits? ಏನದಾವ್ರಿ ಮೂರು? ಯಾರು ಹೇಳ್ತೀರೇನು? ಒಂದು ಅರ್ಥ, ಒಂದು ಕಾಮ, ಒಂದು ಧರ್ಮ. ಮೊದಲಿನ ಕೀಳು ಪುರುಷಾರ್ಥ ತಗೋಬೇಕು. ಅರ್ಥ, ಲಾಟ್ ಆಫ್ ವೆಲ್ತ್ ಹಸ್ ಬಿನ್ ಗಿವನ್. ಕರ್ಮ ಮಾಡಿದ್ರೆ ರೊಕ್ಕ ಬಂದ್ ಬೀಳ್ತದೆ, ಜಮಾ ಬೀಳ್ತದೆ, ತಿಂಗಳಾಗುತ್ತಲ್ಲ ಪಗಾರ, ಜಣ್. ವ್ಯಾಪಾರಸ್ಥರಿಗೆ ವ್ಯಾಪಾರ ಆತು, ಇವತ್ತ ಚಲೋ ವ್ಯಾಪಾರ ಆತು, ಲಾಭನ ಲಾಭ. ಅಂಡ್ ಬಿಕಾಸ್ ಆಫ್ ಹೆಲ್ತ್ ಯು ವಿಲ್ ಹ್ಯಾವ್ ಆಲ್ ಪ್ಲೆಜರ್ಸ್. ಹಣ ಒಂದಿದ್ದ ಸಾಕಲ್ರಿ, ಎಲ್ಲ ಬಂತ ಹಿಂದ. ಎಲ್ಲಾ ನಿಮ್ಗೆ ಏನ್ ಖರೀದಿ ಮಾಡಕ್ ಸಾಧ್ಯದ ಆ ರೊಕ್ಕದಿಂದ ಆ ಭೋಗ ಭಾಗ್ಯಗಳನ್ನ ನೀವು ಖರೀದಿ ಮಾಡಿದ. ದಿಸ್ ಈಸ್ ಕಾಲ್ಡ್ ಕಾಮ. ಇದಕ್ಕಂತಾರ ಕಾಮ. ನಾಟ್ ಓನ್ಲಿ ದ್ಯಾಟ್, ಧರ್ಮ ಪುಣ್ಯಂ, ಬಿಕಾಸ್ ಆಫ್ ವಿಚ್ ಯು ಕ್ಯಾನ್ ಗೆಟ್ ಹೆವನ್ಲಿ ಪ್ಲೆಜರ್ ಆಲ್ಸೋ. ಅವುಗಳನ್ನ ಭೋಗ ಮಾಡೋದ್ರಿಂದ ಆಗುವಂತ ಆನಂದಕ್ಕೆ ಏನಂತಾರೆ? ಭೋಗಕ್ಕೆ ಏನಂತಾರೆ? ಪುಣ್ಯ, ಧರ್ಮ. ಆಲ್ ದೀಸ್ ಆರ್ ಬೆನಿಫಿಟ್ಸ್ ಆಫ್ ಕರ್ಮ ಫಲಂ. ಧರ್ಮ, ಅರ್ಥ, ಕಾಮಗಳು ಕರ್ಮದ ಫಲಗಳು. ದಿಸ್ ಈಸ್ ಪಾಸಿಟಿವ್ ಬೆನಿಫಿಟ್ ಆಫ್ ಕರ್ಮ. ಇದು ಧನಾತ್ಮಕವಾದಂತಹ ಲಾಭ, ಇದು ಕರ್ಮದ ಲಾಭ. ಅಂಡ್ ಫಲಂ, ಬಟ್ ದೇ ಹ್ಯಾವ್ ಗಾಟ್ ಇಂಟ್ರೆನ್ಸಿಕ್ ಡೆಫಿಷಿಯನ್ಸೀಸ್ ಆಲ್ಸೋ, ದೋಷತ್ರಯಂ. ಈ ಕರ್ಮ ಫಲಗಳಲ್ಲಿ ಸಕಾರಾತ್ಮಕವಾದಂತಹ ಫಲವನ್ನ ನೋಡಿದೆ. ಈಗ ನಕಾರಾತ್ಮಕ ಫಲನೂ ಐತಲ್ಲ. ಇನ್ನೊಂದ್ ಕಡೆ ಮೂರು ದೋಷಗಳದಾವ. ಯಾವ ದೋಷ? ಅತೃಪ್ತಿಕರತ್ವಂ ಹೇಳ್ತಾವ.
Do you remember 3-4 doshas? What are doshas? Dukkha ಮಿಶ್ರಿತತ್ವಂ, ಅತೃಪ್ತಿಕರತ್ವಂ, ಬಂಧಕತ್ವಂ ಅಂತ ಹೇಳಿದ್ದೆಲ್ಲ ಮೊದಲ ಅವರ ಅಪೋರ ಹೇಳಿದ್ದಾರೆ. ಈಗ ಅದರ ಒಂದೊಂದು ತಗೋತ. All the pleasures are equally mixed with pain also. ಸುಖ ಬರೀ ಸುಖ ಇಲ್ರಿ ಜಗತ್ತಾಗ, ವಿಚಾರ ಮಾಡ್ರಿ. ದುಃಖ ಅಂಟಕೊಂಡು ಸುಖ ಐತಿದು. ದುಃಖ ಮಿಶ್ರಿತ ಸುಖ ಅದ. ಯಾಕ? ಕರ್ಮ ಮಾಡ್ಬೇಕಾದ್ರೆ ನೋವು ಆಗಂಗಿಲ್ಲ ಅಂತ ಕಾರಣಕ್ಕ ತ್ರಾಸ ಆಗುದಿಲ್ಲ. ಗಳಿಸ್ಬೇಕಾದ್ರೆ ತ್ರಾಸ ಆಗತ್ತಿಲ್ಲ, ತ್ರಾಸ ಆಗ್ತದೆ. ಗಳಿಸಿದ್ದು ಹೋತಂದ್ರೆ ತ್ರಾಸ ಆಗತ್ತಿಲ್ಲ, ಅದು ತ್ರಾಸ. ಗಳಿಸಿದ್ದು ಇದ್ದಾಗ ತ್ರಾಸ ಆಗತ್ತಿಲ್ಲ, ಅವಾಗ ತ್ರಾಸ ಆಗ್ತದೆ. 3 ಹೊತ್ತಾಗ ತ್ರಾಸ ಅದ ನೋಡ್ರಿ ಆತ್ಮೀಯರು. ಬಿಕಾಸ್ ಅಕ್ವಿಸಿಷನ್ ಇನ್ವಾಲ್ವ್ಸ್ ಪೇನ್. ರೊಕ್ಕ ಗಳಿಸೋದು ತ್ರಾಸದಾಯಕದ, ಕಷ್ಟ ಪಡ್ಬೇಕಾಗ್ತದ. ಬಿಕಾಸ್ ಆಫ್ ಹೆವಿ ಕಾಂಪಿಟೇಷನ್. ಯಾಕ? ನೀವ್ ಏನ್ ಲಾಭ ಅಂತ ಮಾಡ್ತೀರಿ, ಒಳ್ಯಾಗ 4 ಅಂಗಡಿ ಚಾಲುವನಾಗಿ. ಒಂದು ಕಿರಾಣಿ ಅಂಗಡಿ ಇಡ್ರಿ, 4 ಅಂಗಡಿ ಚಾಲು. ಅವ ನಿಮ್ಗಿಂತ 2 ರೂಪಾಯಿ ಕಮ್ಮಿ ಕೊಡ್ತೇನೆ ಬರ್ರಿ ಅಂತ. ಒಬ್ರು ರಿಕ್ಷಾ ಇಟ್ಟಾರಂದ್ರ 4 ಮಂದಿ ರಿಕ್ಷಾ ಇರ್ತಾರ. ಒಬ್ರು ಮನೆ ಕಟ್ಟಿ ಬಾಡಿಗೆ ಕೊಟ್ಟಾರಂತಂದ್ರ ಮತ್ತೊಬ್ರು ಮನೆ ಕಟ್ಟಿ ಬಾಡಿಗೆ ಕೊಡ್ತಾರ. ಯಾಕ? ವ್ಯವಹಾರದ ಕಾಂಪಿಟೇಷನ್ ಬಾಳ ಅದ, ಪೈಪೋಟಿ ಅದ. ಮೈ ಗಾಡ್, ಗೆಟಿಂಗ್ LKG ಅಡ್ಮಿಷನ್ ಕಾಸ್ಟ್ 2 to 5 lakhs ಇನ್ ಬ್ಯಾಂಗ್ಳೂರ್. ಎಷ್ಟು ಕಾಂಪಿಟೇಷನ್ ಐತಿ ಅಂದ್ರೆ LKG ಮಗುವಿನ ಅಡ್ಮಿಷನ್ ಮಾಡಿಸ್ಬೇಕಂದ್ರೆ 2 ರಿಂದ 5 ಲಕ್ಷ ರೂಪಾಯಿ ಕೊಡ್ಬೇಕಾಗ್ತದೆ. ಇಲ್ಲಾಂದ್ರೆ ನಮ್ಮ ಕಾಲೇಜ್ ನಮ್ಮ ಶಾಲೆ ಒಳಗೆ ಸೀಟ್ ಇಲ್ಲ. ಅದಕ್ಕೆ LKG ಕಾಂಪಿಟೇಷನ್ ಇಸ್ ಸೋ ಮಚ್. ಪೈಪೋಟಿ ಇಷ್ಟರ ಮಟ್ಟಿಗೆ ಅದ. ಇನ್ಫ್ಯಾಕ್ಟ್ ಚಿಲ್ಡ್ರನ್ಸ್ ಕೆನಾಟ್ ಬಿ ಎಂಜಾಯ್ ಚೈಲ್ಡ್ಹುಡ್. ಇವತ್ತಿನ ಪೈಪೋಟಿಮಯ ಜೀವನದಲ್ಲಿ ಸಣ್ಣ ಮಕ್ಕಳು ತಮ್ಮ ಬಾಲ್ಯ ಜೀವನವನ್ನು ಕೂಡ ಅನುಭವಿಸದಲ್ಲಿ ಆಗ್ತಾ ಇಲ್ಲ ಅವ್ರಿಗೆ. ಆ ಬಾಲ್ಯ ಜೀವನ ಎಷ್ಟು ಮಧುರವಾದ ಜೀವನ, ಆ ಜೀವನವನ್ನು ಅನುಭವಿಸುವಂತ ಸಾಮರ್ಥ್ಯ ಈಗ ಉಳ್ದಂಗ ಆಗಿಬಿಟ್ಟರು. 10 kg ಭಾರ ಹೊರಬೇಕು ಬೆನ್ಮ್ಯಾಗ, ನಾಡಿಗೆ ಹೋಗ್ಬೇಕು. ನೀರಿನ ಬಾಟ್ಲಿ ಅಂತ, ಡಬ್ಬಿ ಅಂತ, ಒಂದು ಟಿಫಿನ್ ಡಬ್ಬಿ, 2 ಊಟದ ಡಬ್ಬಿ, ಮರ ಸಾಕು. ಇನ್ ದ 7th standard ಕೋಚಿಂಗ್ ಫಾರ್ IIT 7ನೇದಕ್ಕೆ ಬಂದಾರ ಅಂತಂದ್ರ PUC ನಂತರ ಆಗ್ಬೇಕಾದಂತ IIT ಕೋಚಿಂಗ್ ಪ್ರಾರಂಭ. ಬೇಸ್ ಅಂತದ ಸಂಸ್ಥೆ ಒಂದು ಇಲ್ಲಿ ಹುಬ್ಳ್ಯಾಗ. ಇಂಜಿನಿಯರಿಂಗ್ ದಾಗ ನಾವು ಅಗ್ದಿ ಟಾಪ್ NIT ಮತ್ತೆ JEE ಅನ್ನುವಂತ ಕೋರ್ಸಸ್ ಅದಾವ. CET ಬಿಟ್ಟು, CET ಇಲ್ಲ ಸಾದಾ ಇಂಜಿನಿಯರಿಂಗ್. IIT ಅಂತದ ಇನ್ನೊಂದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. NIT ಅಂತದ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಇವುಗಳಲ್ಲಿ ಸೀಟ್ JEE ಅಂತದ. ಇವಕ್ಕೆಲ್ಲ ಎಂಟ್ರೆನ್ಸ್ ಹೋಗ್ಬೇಕಂತಂದ್ರೆ ಬಹಳ ಕಾಂಪಿಟೇಷನ್ ಇರ್ತದೆ. ಅವುಗಳಿಗೆ ಸಾಮಾನ್ಯವಾಗಿ ಸಾಲಿ ಕಲಿತು PUC ಪಾಸ್ ಆದವ್ರಿಗೆ ಸೀಟ ಸಿಗುದಿಲ್ಲ. ಪರೀಕ್ಷೆನ ಪಾಸ್ ಆಗುವ ಅಷ್ಟು ಡಿಫಿಕಲ್ಟ್. ಅದಕ್ಕೆ ಏನ್ ಮಾಡ್ತಾರ, 7ನೇ ಪಾಸ್ ಆಗಿ 8ನೇ ತಕ್ಕನ ಆ ಇಂಜಿನಿಯರಿಂಗ್ ಸೀಟ್ ಟ್ರೈನಿಂಗ್ ಚಾಲು. ಇಲ್ಲಿ ನಮ್ಮಲ್ಲಿ ಹುಬ್ಳ್ಯಾಗದ ಬೇಸ್ ಅಂತ ಒಂದು ಸಂಸ್ಥೆ. 8ನೇ ತಕ್ಕ ಚಾಲು ಅವ್ರಿಗೆ ಸಿಸ್ಟಮೆಟಿಕ್ ಆಗಿ ಅಭ್ಯಾಸ. 8, 9, 10, 11, 12 5 ವರ್ಷ ಆದ್ಮ್ಯಾಗ ಅದು ಫಲ ಬರ್ತದ ಅವ್ರಿಗೆ. ನಮ್ಮ ಸಾಮಾನ್ಯ ಹುಡುಗರಿಗೆ ಈಗ IQ 100 ಐತಂದ್ರ ಆ ಹುಡುಗರ್ದು IQ 150ರಿಂದ 150 ಐತೆ. ಅಷ್ಟು ಚೆನ್ನಾಗಿ ಸಿಗ್ತಾವ ಹುಡುಗರು. ಅಂದಾಗ ಸೀಟ್ ಸಿಗ್ತಾವ ಅವ್ರಿಗೆ. ಆ ಒಂದು IIT ನೀವು ಕಾಂಪಿಟೇಷನ್ ಮಾಡ್ಬೇಕು ಅಂತಂದ್ರೆ ಆ ಟ್ಯೂಷನ್ ಕೊಡ್ಬೇಕಾದ್ರೆ 7ನೇ ಆಗುತ್ತೆ ಚಾಲು ಮಾಡ್ಬೇಕು ನೀವು. Therefore everywhere competition, competition. ಎಲ್ಲಿ ನೋಡಿದ್ರು ಪೈಪೋಟಿನೇ ಪೈಪೋಟಿ. ಸ್ಟ್ರೆಸ್ ಇಸ್ ದೇರ್. ಮಾನಸಿಕ ಒತ್ತಡ ಇದೆ. Acquisition is painful. ಇವ ಇಂಜಿನಿಯರ್ ಆಗ್ಬೇಕಾದ್ರೆ ಅವ್ರಪ್ಪ ಇಷ್ಟು ಕಷ್ಟಪಡ್ಬೇಕು. Thereafter preservation is equally painful. ಸಿಕ್ತಪ್ಪ ಕಾಯ್ಕೋಬೇಕಲ್ಲ ಅದನ್ನ ಸಂಪತ್ತ. ಯಾರು ಕಳ್ಳರು ಬಂದ್ರೆ ದೋಚ್ಕೊಂಡು ಹೋದ್ರೆ ಬ್ಯಾಗ್ನ ಇಟ್ಟಿದ್ದೆ ಬಿಡವಲ್ರಿ. ಈಗ ಲಾಕರ್ನ ಇಟ್ಟಿದ್ ಕಳು ಮಾಡ್ಯಾರ ಮನೆ ಹುಬ್ಬಳ್ಳಿ. ಆ ಮ್ಯಾನೇಜರ್ ಅಂತ ಅದೇ ಕಳುವತ್ತ ಅವ ಕೇಳ್ತಾರೆ ಮ್ಯಾನೇಜರ್. ಯಾರಿಗೆ ಹೇಳು, 2 ಕಿರಿ ಇರ್ತಾವ್ರಿ, ಅದೇ ಕಳುವತ್ತ ಅಂತ ಮ್ಯಾನೇಜರ್ ಕೇಳ್ತಾನ. ಲಾಕರ್ನ ಇಟ್ಟಿದ್ ಬಂಗಾರ ಹೋಗಿತ್ತು 40 ಲಕ್ಷದ. ಹುಬ್ಬಳ್ಳಿ SBI ಲಾಕರ್. Preservation is very, very difficult. Even preservation of relationship itself is painful. ಅಲ್ರಿ ರೊಕ್ಕ ಬಿಡ್ರಿ, ಈ ಸಂಬಂಧಿಕರನ್ನ ಕಾಯ್ಕೋಬೇಕಲ್ಲ ಪ್ರೀತಿಯಿಂದ, ಅದು ಕೂಡ ಅಷ್ಟೇನದ. Somebody jocularly said, what is a joint family? ಯಾರೋ ಒಬ್ರು ಜೋಕ್ ಮಾಡ್ಯಾರ.
ಯಾರೋ ಜೋಕ್ ಮಾಡ್ಯಾರಂತ ಜಾಯಿಂಟ್ ಫ್ಯಾಮಿಲಿ ಅಂತಾರಲ್ರಿ. ಏನು ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಅವ ಜೋಕ್ ಮಾಡ್ಯಾನ. ಕೂಡಿರುವಂತ ಫ್ಯಾಮಿಲಿಗೆ ನಾವು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ತೇವೆ. ಎಲ್ಲಾ ತಾಯಿ ತಂದೆ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡದಾರಪ್ಪ, ಒಂದ್ 50 ಮಂದಿ ಒಂದ ಮನ್ಯಾಗ ಅದಾರ, 100 ಮಂದಿ ಒಂದ ಮನ್ಯಾಗ ಅದಾರ, ಕೂಡದಾರ ಅಂತ ನಾವು ಅರ್ಥ ಮಾಡ್ತೀವಿ. ಇದು ಹಾಸ್ಯ ಭರಿತವಾಗಿ ಹೇಳ್ತಾರ. ಜಾಯಿಂಟ್ ಫ್ಯಾಮಿಲಿ ಅಂತಂದ್ರೆ when husband and wife are joined, how long they are joined we do not know. This is a joint family. ಎಲ್ಲ ಹೆಂಡತಿರು ಕೂಡ್ಸ್ಯಾರ ಅಂತಂದ್ರೆ ಜಾಯಿಂಟ್ ಆಗಿತ್ತಂದ್ರೆ ಅವ್ ಬೇರೆ ಇದ್ದಿದ್ದು ಜಾಯಿಂಟ್ ಆಗಿತ್ತು, ಜಾಯಿಂಟ್ ಇದ್ದಿದ್ದು ಜಾಯಿಂಟ್ ಆಗಿತ್ತು, ಬೇರೆ ಬೇರೆ ಇದ್ದಿದ್ದು ಜಾಯಿಂಟ್ ಆಗ್ಯಾವು. ಜಾಯಿಂಟ್ ಅಂದ್ರೆ ಕೂಡ್ಸ್ಯಾರ ಅವನ್ನ. ನೀವು ಕೂಡ್ಸ್ಯಾರ ಅಂತಂದ್ರೆ ಏನಂತಾರವ, when husband and wife are joined, how long they are joined. ಕೂಡ್ಸ್ಯಾರ ಅಂದ್ರೆ ಅವ್ರು ಎಷ್ಟು ದಿವಸ ಪಟ ಕೂಡ್ಯದಾರ ವಿಚಾರ ಮಾಡಿ. ಎಷ್ಟು ದಿವಸ ಮಟ್ಟಿಗೆ ಅವ್ರನ್ನ ಕೂಡ್ಸ್ಯಾರ. ಜಾಯಿಂಟ್ ಅಂದ್ರೆ ಕೂಡ್ಸ್ಯಾರ ಅಂತಂದ್ರೆ ಬೇರೆ ಇದ್ರಂತ. ಮತ್ತೆ ಈಗ ಕೂಡ್ಸ್ಯಾರ ಅಂತಂದ್ರೆ ಎಷ್ಟು ದಿವಸ ಕೂಡದಾರ. ಹೌ ಲಾಂಗ್ ಜಾಯಿಂಟ್ ಡು ಯು ನೋ? ದಟ್ ಈಸ್ ಎ ಜಾಯಿಂಟ್ ಫ್ಯಾಮಿಲಿ. ಅವ್ರೇನು ಪರಮಾಣ ಕೂಡಿರಂಗಿಲ್ಲ. ಅವ್ರಿಗೆ ಮುಗಿದ ಯಾತ್ರೆ ಅವ್ರು ಮುಗ್ತಾರೆ, ಇವ್ರು ಮುಗಿತಾನೆ ಇವ್ರು ಹೋಗ್ತಾರೆ. ಪರ್ಮನೆಂಟ್ ಆಗಿ ಕೂಡಿರ್ತಾರಂತ ಐತಲ್ಲ ಇಲ್ಲ. ದಿಸ್ ಈಸ್ ಜಾಯಿಂಟ್ ಫ್ಯಾಮಿಲಿ. ಅಂದ್ರೆ ಬೇರೆ ಬೇರೆ ಎರಡು ವಸ್ತುಗಳನ್ನು ಕೂಡಿಸಿದ್ದಕ್ಕೆ ಜಾಯಿಂಟ್ ಫ್ಯಾಮಿಲಿ ಅಂತಾರ್ರಿ ಅಂತ ಹಾಸ್ಯ ಮಾಡಿದ್ವಿ. ಎವ್ರಿಥಿಂಗ್ ವಿ ಹ್ಯಾವ್ ಗಾಟ್, ವಿ ಹ್ಯಾವ್ ಟು ಸ್ಟ್ರಗಲ್ ಟು ಪ್ರಿಸರ್ವ್. ಎಲ್ಲ ಐತಂದ್ರು ಕೂಡ ಅದನ್ನ ಇಟ್ಕೊಂಡು ಕಾಯ್ಕೊಂಡು ಹೋಗ್ಬೇಕಲ್ರಿ. ಒಂದು ಸಂಬಂಧರ ಅನ್ರಿ, ಒಂದು ಸಂಪತ್ತರ ಅನ್ರಿ, ಒಂದು ಅಧಿಕಾರ ಅನ್ರಿ, ಬಂದೈತಪ್ಪ ಅಂತಂದ್ರೆ ಕಾಯ್ಕೋಬೇಕಲ್ಲ. ಈಗ MLA ಆದ್ವಿ ನಾವು, 5 ವರ್ಷ ಆಯ್ತು ಇಳಿಸ್ತಾರ, ಇನ್ನೊಮ್ಮೆ ಇಲೆಕ್ಷನ್ ಓಡಾಕ್ಬಾರ ಜನ ನಮ್ಗೆ. ಪೇನ್ ಆಫ್ ಪ್ರಿಸರ್ವೇಶನ್, ಅದನ್ನ ಉಳಿಸ್ಕೊಳ್ಳೋದು. ಫಸ್ಟ್ ರ್ಯಾಂಕ್ ಬಂದಿಪ್ಪ, ಎಲ್ಲೇ ಒಂದು 10th ಫಸ್ಟ್ ರ್ಯಾಂಕ್ ಬಂದಿ, PUC ಬರ್ಬೇಕಲ್ಲ 10th ರ್ಯಾಂಕ್, ಇದು ಫಸ್ಟ್ ರ್ಯಾಂಕ್. ಅದು ಹೊಡೆವೆ ಚಲು ಆರಾಮ್ ಗೊತ್ತಾಯ್ತು, ಆರಾಮ್ ಸುದ್ದಿ. ನಾವು ಪಾಸ್ ಆಗೋದು ಬಂದಿದ್ ಬಿಡ ಆಮೇಲೆ ಬೇರೆ. In spite of efforts, everything that we acquire is acquired in time. ಪ್ರಯತ್ನ ಮಾಡಿ ನಾವ್ ಏನ್ ಗಳಿಸೇವಲ್ಲ ಅದು ಒಂದು ಕಾಲದ ಘಟ್ಟದಲ್ಲಿ ಗಳಿಸೇವೋ, ಕಾಲಘಟ್ಟದನ್ನ ಹೊರತುಪಡಿಸಿ ಗಳಿಸೇವೋ, ಕಾಲಘಟ್ಟದಲ್ಲಿ ಗಳಿಸೇವಿ. ಕಾಲಘಟ್ಟದಲ್ಲಿ ಬಂದಿದ್ದು ಇನ್ನೊಂದು ಕಾಲಘಟ್ಟದಲ್ಲಿ ಹೋಗ್ತೈತೋ ಉಳಿತೈತೋ, ಹೋಗ್ತದ. ಕರ್ಮ ಇಸ್ ಫೈನೈಟ್, ಪರಿಚ್ಛಿನ್ನದ ಕರ್ಮ. ಕರ್ಮ ಫಲ is also finite, ಅದು ಕೂಡ ಪರಿಚ್ಛಿನ್ನದ. Therefore it has got a date of manufacture and underneath it is expiry date also. ಆದ್ದರಿಂದ ಕರ್ಮ ಫಲಕ್ಕ ಹುಟ್ಟಿದ ದಿನಾಂಕದ ಮತ್ತ ಮರಣದ ದಿನಾಂಕದ, ಅದು ಕಣ್ಣಿಗೆ ಕಾಣೋದಿಲ್ಲ ಅಷ್ಟೇ, ಅಲ್ಲೇ ಹಿಂದದ ಅದು. ಯು ಗೋ ಟು ದಿ ಸ್ವರ್ಗಲೋಕ, ಎಕ್ಸ್ಪೈರಿ ಡೇಟ್ ಬಿದ್ದಿದೆ. ಸ್ವರ್ಗಲೋಕಕ್ಕೆ ಹೋಗಿ ಬೇಗ ಮಾಡಿದ್ರಲ್ಲ, ಅದಕ್ಕೆ ಎಕ್ಸ್ಪೈರಿ ಡೇಟ್ ಐತಿ, ತಿಳ್ಕೊಡ್ರಿ. ನೀವು ಗೋ ಟು ಬ್ರಹ್ಮಲೋಕ, ದೇರ್ ಟು ಬ್ರಹ್ಮಲೋಕಕ್ಕೆ ಹೋಗ್ರಿ, ಅಲ್ಲಿ ಎಕ್ಸ್ಪೈರಿ ಡೇಟ್ ಐತಿ. ಒಂದು ಭಗವದ್ಗೀತೆ 8ನೇ ಅಧ್ಯಾಯದಾಗ ಭಗವಂತ ಹೇಳವದಾನ ಏನಂತ ಹೇಳ್ತಾನಂದ್ರ, ಆ ಬ್ರಹ್ಮ ಭವನ ಲೋಕ ಪುನರಾವರ್ತಿನೋ ಅರ್ಜುನ. ಏನು ಎಲ್ಲಾ ಲೋಕಗಳದಾವಲ್ಲ, ಊರ್ಗ ಲೋಕಗಳು, ಎಲ್ಲಿ ಸುಖ ಭೋಗ ಭಾಗ್ಯಗಳು ಹೆಚ್ಚಿನ ಅದಾವ ಒಂದಕ್ಕಿಂತ ಒಂದು, ಅವು ಎಲ್ಲವೂ ಹೆಂಗ ಅದಾವ ಅಂದ್ರೆ ಪುನರಾವರ್ತಿನೋ ಅರ್ಜುನ. ಅಲ್ಲಿ ಹೋದವ್ರು ಹೊಳ್ಳಿ ಅವಕ್ಕೆ ಎಕ್ಸ್ಪೈರಿ ಡೇಟ್ ಅದ, ಅದ್ರ ಹಿಂದ್ ಬರ್ದ್ ಬಿಟ್ಟಿರ್ತಾರ, ಆ ತಾರೀಕಿಗೆ ಹೊಳೆ ಬರ್ಬೇಕು. ಈಗ ವೀಸಾ ತೆಗಿಸ್ತೇವಿ ಫಾರಿನ್ ಕಂಟ್ರಿ ಹೋಗ್ಬೇಕಾದ್ರೆ, ಇಂಥ ತಾರೀಕಿಗೆ ನೀವು ಹೊಳ್ಳಿ ಇಂಡಿಯಾಕ್ ಬರ್ಬೇಕನ್ನೋದು ಅಲ್ಲಿ ಹಿಂದ್ ಬರ್ದಿರ್ತಾರ, ಅಷ್ಟ್ ತಾರೀಕಿಗೆ ಒಳಗೆ ಬರ್ಬೇಕು ನೀವು ಮತ್ತೆ ಇಂಡಿಯಾಕ್. ರಿಟರ್ನ್ ವೀಸಾ ಅಂತಾರ. ಹಂಗ ನೀವು ಅಲ್ಲಿ ಕ್ಷಣೆ ಪುಣ್ಯ ಮರ್ತ್ಯ ಲೋಕ ವಿಶಾಂತಿ, ಅಲ್ಲಿ ಪುಣ್ಯ ತೀರ್ಥ ಇಲ್ಲಿಗೆ ಬರ್ಬೇಕು. ಮತ್ತೆ ಪುಣ್ಯಗಳಾಗ ಎಲ್ಲೇ ಈ ಭೂಲೋಕಕ್ಕ, ಎಲ್ಲೇ ಈ ಹುಬ್ಬಳ್ಳಿಗೆ, ಈಗ ಯಾವ ಊರಾಗದಿರಲ್ಲ ಆ ಊರಿಗೆ ಬರ್ಬೇಕು ನಾವು. ಯಾಕ ಅಲ್ಲಿ ವಾಸನ ಇರ್ತೈತೆ ನಮ್ಗೆ, ಆ ವಾಸನಾಗ ಅನುಗುಣವಾಗಿ ಹುಟ್ಟಬೇಕಾಗ್ತದೆ. Therefore there is a pain of losing them also. Greater the enjoyment, greater the pain. Pain is directly proportional to the enjoyment. ಆ ಸ್ವರ್ಗ ಸುಖದಾಗ ಎಷ್ಟು ಸುಖ ಭೋಗ ಭಾಗ್ಯಗಳನ್ನ ಅನುಭವಿಸ್ತೇವೋ ಅಷ್ಟ ದುಃಖ ಆಗ್ತದ ಅವ್ನ್ ಬಿಟ್ಟು ಬರೋ ಮುಂದೆ. ₹1 ಸುಖ ಆಗಿರ್ತದೆ, ಬಿಟ್ಟು ಬರೋ ಮುಂದೆ ₹1 ದುಃಖ ಆಗ್ತದೆ. ನಿಮ್ಮ 4 ಕಡೆ ಸುಖ ಆಗಿರ್ತದೆ, 4 ಕಡೆ ದುಃಖ ಆಗ್ತದೆ ನೋಡಿ. ಎಷ್ಟು ನಿಮ್ಮ ಸುಖ ಅನುಭವಿಸಿರ್ತೀರಿ ಅಷ್ಟು ದುಃಖ ಆಗ್ತದೆ ಬಿಟ್ಟು ಬರ್ಬೇಕಾದ್ರೆ.
ಆಲ್ ದ ಕರ್ಮ ಫಲ ಗಾಡ್ ದುಃಖ ಮಿಶ್ರಿತತ್ವ ದೋಷ. ಎಲ್ಲ ಕರ್ಮ ಫಲಗಳಲ್ಲಿ ಏನದ ಅಂದ್ರೆ ದುಃಖ ಮಿಶ್ರಿತವಾದಂತಹದ್ದು ಐತಿ, ದೋಷ ಐತಿ. ಎ ಪರ್ಸನ್ ಡಿಸ್ಕವರ್ ದಿಸ್ ಅಟ್ ದ ವೆರಿ ಫ್ಯಾಗ್ ಎಂಡ್. ಇದನ್ನ ಯಾವಾಗ ಗುರುತಿಸ್ತಾನ ಮನುಷ್ಯರು ಅಂತಂದ್ರ ಪಂಚ ಯೋಗ ಇವನ್ ಏನದಾವಲ್ಲ ಪಂಚಯಜ್ಞಗಳ ಮಾಡಿದ್ರು ಕೂಡ ಅದ ಫ್ಯಾಗ್ ಎಂಡ್ ಬಟ್ ಕೊನೆಗೆ ಸಾಯಾಗ್ ಬಂದೈತಲ್ಲ ಗುರ್ತಾಗತ್ತಂತ ಪ್ರಾಣಿ. ಅದು ಪುಣ್ಯ ಇಲ್ಲ ಗೊತ್ತಾಗುದಿಲ್ಲ ಅಂತ. ಆಫ್ಟರ್ 90 years some people have to take several ಜನ್ಮ ಟು ಡಿಸ್ಕವರ್ ದಿಸ್ ಟ್ರೂತ್. ಕೆಲವು ಮಂದಿಗಂತೂ ಇದನ್ನ ಇಷ್ಟು ತಿಳ್ಕೊಳಕ ಜನ್ಮಾಂತರದಲ್ಲಿ ಕರ್ಮಗಳನ್ನು ಮಾಡಿ ತಿಳ್ಕೊಬೇಕಾಗ್ತದೆ ಆತ್ಮೀಯರೇ. ಫ್ಯಾಗ್ ಎಂಡ್ ಅಂತಂದ್ರೆ ಕಟ್ ಕಡೆಗೆ ಇನ್ನೇನು ಸಾಯ್ತೀವಿ ಇನ್ನೊಂದು ತಿಂಗಳಾದ್ರೆ ಅಯ್ಯೋ ನಾ ಇಷ್ಟೆಲ್ಲ ಮಾಡಿದ್ದೆ, ನಾ ಅದನ್ನ ಉಪನಿಷತ್ ಓದ್ದೇ ಇಲ್ಲ, ಅದನ್ನ ಬ್ರಹ್ಮ ವಿದ್ಯೆ ಅಂತ ಅದನ್ನ ನಾ ಏನ್ ಮಾಡ್ಲೇ ಇಲ್ಲ, ಬರೇ ಈ ಸರ್ಕಸ್ ಮಾಡಿದ್ದೆ ನಾನು ಅಂತ ಹೆಸರು ಹೇಳುದಿಲ್ಲ. ಒಬ್ರು ಗುರುಗಳು ದೊಡ್ಡ ಮಠಾಧೀಶರು ಶಾಲಾ ಕಾಲೇಜು ಕಟ್ಟಡಗಳನ್ನು ಕಟ್ಟಿದ್ರು, ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟಿದ್ರು, ಸಿಕ್ಕಾಪಟ್ಟಿ ದೊಡ್ಡ ಸಂಪತ್ತು ಮಾಡಿಟ್ರು. ಕೊನೆಗೆ ಜೀವಿತ ಕಾಲದ ಕೊನೆಯ ಅವಧಿಯೊಳಗ ಅವ್ರಿಗೆ ನಾನು ಯಾಕೆ ಬ್ರಹ್ಮ ವಿದ್ಯೆ ಪಡೀಲಿಲ್ಲ ಅಂತ ತಿಳ್ಕೊಂಡು ಬ್ರಹ್ಮ ವಿದ್ಯೆ ಬಲ್ಲವ್ರನ್ನ ಕರೆಸಿಕೊಂಡು ಅವ್ರ ಕಡೆಯಿಂದ ಬ್ರಹ್ಮ ವಿದ್ಯೆಯನ್ನು ಕೇಳಿ ಅವ್ರ ದೇಹ ಪಾಠ 2014 ದೇಹ ಬಿಟ್ರು. ಅಂದ್ರೆ ನಮಗೆ ಏನ್ ಮಾಡಿದ್ವಿ ನಮ್ ತಪ್ಪಿನ ಅರಿವು ಆಗ್ಬೇಕಂತಂದ್ರೆ ಫ್ಯಾಗ್ ಎಂಡ್ ಏನ್ ಕೊನೆಗಾಲಕ್ಕೆ ಗೊತ್ತಾಗ್ತದ. ಈ ಕೆಲವು ಮಂದಿಗಂತೂ ಗೊತ್ತಾಗುದಿಲ್ಲ, ಈ ಜನ್ಮಾಂತರದ ಗೊತ್ತಾದ್ರು ಪುಣ್ಯ ಅಂತ ಹೇಳ್ತಾರಪ್ಪ. ಇದು ಒಂದೇ ದೋಷ. ಏನಿದು ಒಂದೇ ದೋಷ? ದುಃಖ ಮಿಶ್ರಿತ ತತ್ವ, ದುಃಖದಿಂದ ಕೂಡಿಕೊಂಡದ. ವಾಟ್ ಇಸ್ ದ ಸೆಕೆಂಡ್ ದೋಷ? ಎರಡನೇ ದೋಷ ಏನ್ರಿ? ಕರ್ಮದ ಇದು ಕರ್ಮ ಮತ್ತು ಉಪಾಸನೆದ ಏನ್ ದೋಷ ಐತಿ ಅಂದ್ರ ಅತೃಪ್ತಿಕರತ್ವ. ಎನಿ ಅಮೌಂಟ್ ಯು ಅಕ್ವೈರ್ ದೇರ್ ಇಸ್ ಆಲ್ವೇಸ್ ಎ ನೇಬರ್. ಎಷ್ಟು ಗಳಿಸ್ತೀರಿ ನೀವು, ಎಲ್ಲಿ ಗಳಿಸಿರ್ತೀರಿ, ನಿಮ್ ಬಾಜು ಒಬ್ಬ ನೇಬರ್ ಇದ್ದ ಇರ್ತಾನಿಲ್ಲ. ನೇಬರ್ ಅಂದ್ರೆ ಯಾರು? ನೆರೆ ಹೊರೆ. ನೆರೆ ಹೊರೆ ಅಂತಾರಲ್ರಿ. ಏನದು ನೆರೆ ಅಂದ್ರೆ ಹೊರೆ ಅಲ್ರಿ? ಅದ ನೆರೆ ಹೊರೆ ಅಂತಾರಲ್ಲ, ಏನದು? ನೆರೆಯವರಿಗೆ ಹೊರೆ ಆಗಿ ಇರಬಾರದು ನಾವು. ಅಲ್ಲ, ನೆರೆಯವರು ಹೊರೆಯಾಗಿ ಇರಬಾರ್ದು, ನೆರೆಯವರು ಹೊರೆನೇ ಆಗ್ತಾರಲ್ರಿ. ಈಗ ನಾವು ಅವ್ರಿಗೆ ಹೊರೆ ಆಗ್ತೀವಿ, ಅವ್ರು ನಮಗ್ ಹೊರೆ ಆಗ್ತಾರ, ಕೂಡಿ ಚಂದಾಗಿ ಇರ್ಲಿಕ್ಕಾಗಲ್ಲ. ಎಂತ ಚಲೋ ಅದಾರ ಅಂದ್ರ ನೆರೆ ಹೊರೆನೇ ಆಗ್ತೈತಿ. ನಮ್ ಭಾಷೆ ಒಬ್ರು ನೆರೆ ಅದಾರ್ರಿ, ಒಳ್ಳೆ ಜಾತಿಯವರು. ಕಸ ತಗೊಂಡ್ ನಮ್ ಬಾಗಲ ಹಾಕ್ತಾರ. ಎಲ್ಲಿ ಹೋಗ್ತೀರಿ? ಎಲ್ಲೇ ಗಳಿಸ್ರಿ ನೀವು ಆಸ್ತಿ, ಎಲ್ಲೇ ಗಳಿಸ್ರಿ, ಏನ ಮಾಡ್ರಿ, ಯಾವ್ದೋ ಸಂಪನ್ಮೂಲ ಗಳಿಸ್ರಿ, ಅಲ್ಲಿ ನಿಮ್ಗೆ ನೆರೆಹೊರೆ ಅಂತ ಇದ್ದೇ ಇರ್ತಾರ. ನೀವು ಅಮೆರಿಕಕ್ಕೆ ಹೋಗ್ರಿ, ಅಲ್ಲಿ ನೆರೆಹೊರೆ. ಇಂಗ್ಲೆಂಡ್ಗೆ ಹೋಗ್ರಿ, ಅಲ್ಲಿ ನೆರೆಹೊರೆ. ಇಂಗ್ಲೆಂಡ್ ಬೇಡ, ನೀವು ಡೆಲ್ಲಿಗೆ ಹೋಗ್ರಿ, ಅಲ್ಲಿ ನೆರೆಹೊರೆ ಇರ್ತಾರ. 2 bedroom ಹೌಸ್. ನನಗೆ 2 bedroom ಮನೆ ಅದಾವ. ನಾವ್ ಎಲ್ಲಿ ಹೋಗಿವಿ ಅಲ್ಲಿ ನಮ್ಗೆ 2 bedroom ಮನೆ ಐತಿ. They are only 2, but the neighbor has got 3 bedroom house. ಅಲ್ರಿ, ನಮ್ಗೆ 2 bedroom ಅದಾವ್ರಿ. ನಮ್ಮ ನೇಬರ್ ಅದಾವಲ್ಲ ನೆರೆ ಹೊರೆ ಮನೆ ಮನುಷ್ಯ, ಅವ್ನ ಮನೆ 3 bedroom ಅದಾವ್ರಿ. 3. ಐ ಕಂಪೇರ್. ನಾ ಏನ್ ಮಾಡ್ತೀನಿ? ಹೋಲಿಕೆ ಮಾಡ್ಕೊತೀನಿ. ಹಂಗ ನಾನು ಸ್ವರ್ಗ ಲೋಕಕ್ಕೆ ಹೋಗಿ ಕುಂತಿರ್ತೀನಲ್ಲ, ಅಲ್ಲಿ ನಿನಗೆ ಪುಣ್ಯ, ಅದ್ರಾಗ ಪುಣ್ಯ ಜಾಸ್ತಿ ಮಾಡಿದ 1ನೇ ಬೆಂಚು, ಅದ್ರಾಗ ಸ್ವಲ್ಪ ಕಡಿಮೆ ಮಾಡಿದ 2ನೇ ಬೆಂಚು, ಅದಕ್ಕಿಂತ ಕಡಿಮೆ ಮಾಡಿದ 3ನೇ ಬೆಂಚ್ನಾಗ ಕುಂದಿರ್ಸಿರ್ತಾರ. ಈ 3ನೇ ಬೆಂಚ್ನಾಗ ಕುಂತಿರ್ತಾನಲ್ಲ ಅವ ಅಂತಾನ, ನಾನು ಇನ್ನೊಂದು ಸ್ವಲ್ಪ ಮಾಡಿದ್ನಂದ್ರೆ 2ನೇ ಬೆಂಚ್ ಹೋಗಿದ್ದಲ್ಲ, ಇನ್ನೂ ಸ್ವಲ್ಪ ಮಾಡಿದ್ರ ನಾನು 1ನೇ ಬೆಂಚಿಗೆ ಹೋಗಿದ್ದಲ್ಲ ಅನಿಸ್ತದ ಅಂತ ಅವ್ನು ಗಿಡ. ಎಲ್ಲಿ ಹೋಗ್ಯಾರ ಇವ? ಸ್ವರ್ಗ ಲೋಕಕ್ಕೆ ಹೋಗ್ಯಾರ, ಭೋಗ ಉಣ್ಣಕ್ ಹೋಗ್ಯಾನ. ಅಲ್ಲಿಂದ ಹಿಂಗ ಅನಿಸ್ತದ. Therefore I have to get that. If I get that, then I need your 4 bedroom house. 3 ಬೆಡ್ಡಿಂದ ಪುಣ್ಯ ಮಾಡಿದ್ರೆ 3 ಬೆಡ್ಡಿಂದ ಸಿಕ್ತಂದ್ರೆ ಏನಂತ ನಾವು ಸಾಕ್ ಬಿಡಪ್ಪ ಅಂತ. ಇಲ್ಲ, ಬಾಜು ನಾವು 4 bedroom ಅದಾವ್ರಿ, ನಮ್ಗೆ 4 bed ಇಲ್ಲ. ಯಾರ ಗೆಸ್ಟ್ ಬಂದ್ರೆ ನೆನಪು ಮಕ್ಕೋಬೇಕು, ನಾ ಅವ್ರ ಗಾದಿ ಮನಸ್ಸಿ ಅಂತ 4 bedroom ಮನಿ. ಇಫ್ ಐ ಗೆಟ್ ದಟ್ 4 bedroom ಮನಿ ನೀನು ಸಿಕ್ತಂದ್ರೆ ಐ ನೀಡ್ ಎ ಪೆಂಟ್ ಹೌಸ್. 4 bedroom ನಮ್ ಪೆಂಟ್ ಹೌಸ್ ಬೇಕಪ್ಪ. ಅಂದ್ರೆ ಎತ್ತರವಾದ ಸ್ಥಳದಾಗ ದೊಡ್ಡ ಬಹು ಮಾಡಿ ಕಟ್ಟಿ ಆ ಮ್ಯಾಗಿನ ಮಾಡಿ ಒಳಗೆ ನಾ ಇರೋದು, ಅದಕ್ಕೆ ಪೆಂಟ್ ಹೌಸ್ ಅಂತ. ದಸ್ ಯು ಕ್ಯಾನ್ ಗೋ ಆನ್ ಅಂಡ್ ಆನ್. ಹಂಗ ಹೋಗುದು. ಅತೃಪ್ತಿ ಎಟ ಮಾಡಿ ತೃಪ್ತಿ ಇಲ್ಲ.
ಎನಿ ಅಮೌಂಟ್ ಯು ಅಕ್ವೈರ್ ದೇರ್ ಇಸ್ ನೋ ಕಂಟೆಂಟ್ಮೆಂಟ್. ಎಷ್ಟರ ಮಾಡಿ ನೀನು ಸಮಾಧಾನ ಅನ್ನೋದಿಲ್ಲ. ಬಿಕಾಸ್ ಇಟ್ ಇಸ್ ಜರ್ನಿ ಫ್ರಮ್ ಫೈನೈಟ್ ಟು ಇನ್ಫೈನೈಟ್ ಟು ಫೈನೈಟ್. ಈ ಕರ್ಮ ಅನ್ನೋದು ಎಲ್ಲಿಪ್ಪ? ಇದ್ರದ್ದು ಜರ್ನಿ ಅಂದ್ರೆ ಏನು? ಪ್ರಯಾಣ. ಫೈನೈಟ್ ದಿಂದ ಫೈನೈಟ್ ಗೆ ಐತಾವು, ಇನ್ಫೈನೈಟ್ ಇಲ್ಲ. ಪರಿಚ್ಛಿನ್ನದಿಂದ ಪರಿಚ್ಛಿನ್ನ, ಒಂದು ಪರಿಚ್ಛಿನ್ನದಿಂದ ಇನ್ನೊಂದು ಪರಿಚ್ಛಿನ್ನಕ್ಕೆ ಐತೆ ಹೊರತು ಪರಿಪೂರ್ಣಗಳಿಗೆ ಪ್ರಯಾಣ ಇಲ್ಲ. ಇನ್ಫಿನೈಟ್ ಕ್ಯಾನ್ ನೆವರ್ ಬಿ ಪ್ರೊಡ್ಯೂಸ್ಡ್ ಬೈ ಕರ್ಮ. ಅಪರಿಚ್ಛಿನ್ನವಾದದ್ದು ಏನೈತಿ, ಪರಿಮಿತಿ ರಹಿತವಾದದ್ದು, ಅದು ಕರ್ಮದ ಫಲ ಅಲ್ಲ. ಅಕೃತಃ ಕೃತೇನ ನಾಸ್ತಿ. ಅಕೃತ ಅಂದ್ರೆ ಬ್ರಹ್ಮ. ಬ್ರಹ್ಮವು ಕರ್ಮದಿಂದ ಪಡೆಯಲಿಕ್ಕೆ ಆಗುವುದೇ ಇಲ್ಲ. ಇದನ್ನ ಕೊಂಡು ಹೊಡೆದ ಹೇಳ್ತಾರೆ ಮುಂದೆ ಅದನ್ನು. ಬಿಕಾಸ್ ವಾಟ್ ಈಸ್ ಪ್ರೊಡ್ಯೂಸ್ಡ್ ಈಸ್ ಎ ಫೈನೈಟ್ ಓನ್ಲಿ. ಕರ್ಮದಿಂದ ಸಿಗುವುದು ಎಲ್ಲರೂ ಪರಿಚ್ಛಿನ್ನದೆ. ಸೊ ಕರ್ಮಫಲ ಮೀನ್ಸ್ ಫೈನೈಟ್ ಆರ್ ಇನ್ಫೈನೈಟ್. ಕರ್ಮಫಲ ಏನು ಪರಿಚ್ಛಿನ್ನ ಇತ್ತು, ಅಪರಿಚ್ಛಿನ್ನ ಇತ್ತು? ಪರಿಚ್ಛಿನ್ನವೇ. ಯಾಕ? ಕರ್ಮ ಕಾರಣದಂತೆ ಕಾರ್ಯ. Therefore discontentment, dissatisfaction will be there. ಅತೃಪ್ತಿ ಅನ್ನೋದು ಕಾಯಂ ನೋಡಿ. ಬೇಕಾದ್ ಮಾಡ್ರಿ, MLA ಆಗ್ರಿ ಅತೃಪ್ತಿ, MP ಆಗ್ರಿ ಅತೃಪ್ತಿ, ಕೋಟಿಗಟ್ಟಲೆ ಗಳಿಸ್ರಿ ಅತೃಪ್ತಿ, ಹೊಲ ಹಿಡೀರಿ ಅತೃಪ್ತಿ, ಟ್ರ್ಯಾಕ್ಟರ್ ಮಾಡ್ರಿ ಅತೃಪ್ತಿ, ಬಂಗ್ಲೆ ಕಟ್ರಿ ಅತೃಪ್ತಿ, ನಿಮ್ಗ ಡಾಕ್ಟರ್ ಆಗ್ಲಿ ಅತೃಪ್ತಿ, ನಿಮ್ ಮಗ ಇಂಜಿನಿಯರ್ ಆಗ್ಲಿ ಅತೃಪ್ತಿ, ನಿಮ್ ಮಗ ಉಡಾಳ ಆಗ್ಲಂತೂ ಉಡಾಳ ದುಡಿಯೋ ಆಗ್ಲಿಲ್ಲ ಅಂದ್ರ ಇನ್ನೂ ಅತೃಪ್ತಿ. ಬಟ್ ಅತೃಪ್ತಿ ಕಟ್ಟಿಟ್ಟ ಬೋಧಿ. ಆಲ್ವೇಸ್ ಐ ವಾಂಟ್ ಟು ಬಿ ಅದರ್ ದನ್ ವಾಟ್ ಐ ಎಮ್. ನಾ ಏನ್ ಅದೇರಿ, ಅದಕ್ಕಿಂತ ಇನ್ನೂ ಏನೋ ಬೇರೆ ಆಗ್ಬೇಕಂತ ವಿಚಾರ ಮಾಡ್ತಾನ ಹೊರತು ಈಗ ಆಗಿದ್ದಕ್ಕೆ ಸಮಾಧಾನ ಐತಂದ್ರೆ ಇಲ್ಲ. ದ ಸ್ಟ್ರಗಲ್ ಟು ಬಿ ಡಿಫ್ರೆಂಟ್ ಫ್ರಮ್ ವಾಟ್ ಐ ಆಮ್ ನೌ. ಅಲ್ಲಿ ಯಾವಾಗಲೂ ಹೋರಾಟ ಇರ್ತದೆ. ಈಗ ಏನದೇನು ಇದಕ್ಕಿಂತ ಇನ್ನೂ ಸ್ವಲ್ಪ ತುಳು ಇರ್ತಿದ್ರಿ. ನನಗ್ ಕೈ ಹಿಡಿಲ್ಲ ಯಾರು. ಅವಾಗ ಸ್ವಲ್ಪ ಕೈ ಹಿಡಿದ್ರಂದ್ರೆ ಯಾರು ಒಂದ್ 50,000 ರೂಪಾಯಿ ಕೊಟ್ಟಿದ್ರೆ ಎಷ್ಟು ಕೋಟ್ಯಾಧಿಪತಿ ಆಗ್ತಿದ್ದೆ ಅಂತ ನೀವು. ದ್ಯಾಟ್ ಈಸ್ ದ ಸಂಸಾರ. ಹಿಂಗನ್ನೋದ ಸಂಸಾರ ಆತ್ಮೀಯರೇ. ಏ ಹುಚ್ಚ, ಈಗ ನೀ ಪೂರ್ಣದಿಯೋ ತಿಳ್ಕೋ. ನೀ ಏನ್ ಹಾಕಿ ಪೂರ್ಣ ಕೊಟ್ಟಿ, ಏನ್ ಹಾಕಿದ್ರೆ ಪೂರ್ಣ ಆಗೋದಲ್ಲ, ಏನ್ ತೆಗೆದ್ರೆ ಅಪೂರ್ಣ ಆಗೋದಲ್ಲ. ಇದು ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಏನ್ ಹಾಕಿದ್ರು ಅದು ಪೂರ್ಣನ, ಏನ್ ತೆಗೆದ್ರು ಅದು ಪೂರ್ಣನ. ಇದು ಅದಕ್ಕೆ ಪೂರ್ಣ ಅಂತಾರೋ. ಏನಾರ ಹಾಕಿದ್ರೆ ಪೂರ್ಣ ಆಗುದು, ಏನಾರ ತೆಗೆದ್ರೆ ಅಪೂರ್ಣ ಆಗುದು ಪೂರ್ಣ ಅನ್ನೋದಿಲ್ಲ. ಆ ಮಂತ್ರ ಬಂದಾಗ ಅದ ಅರ್ಥ ಹೇಳ್ತೀನಿ, ವಿಶೇಷವಾದ ಅರ್ಥದ. ನೀನು ಪೂರ್ಣ ಇದೀಯ ಸದ್ಯತೆ, ನೀ ಅಪೂರ್ಣ ಅಂತ ತಿಳಿದಿದ್ದ ಇದು ನೀನು ಭ್ರಮ, ಇದು ನೀನು ಸಂಸಾರ. ದಿಸ್ ಈಸ್ ಕಾಲ್ಡ್ ಅತೃಪ್ತಿಕರತ್ವಂ ದೋಷ. ಇದಕ್ಕಂತಾರ ಅತೃಪ್ತಿಕರವಾದಂತ ದೋಷ. ವಾಟ್ ಇಸ್ ದ ಥರ್ಡ್ ದೋಷ? ಮೂರನೇ ದೋಷ ಏನ್ರಿ? ಬಂಧಕತ್ವಂ. ಬಂಧಿಸ್ತದ ಅದು. ಕರ್ಮ ಮಾಡಿದವನು ಬಂಧಿಸ್ತದ. Having enjoyed certain standards of life, Swamiji, I have driven so much in the car, we are not able to think of Maruti. We are used to certain standards. Without that, I cannot even imagine a life. Therefore, I am addicted to that. I am dependent on those conditions. So, through all these efforts, I have traveled from dependence to more dependence. ಒಂದು ಮಾತು ಹೇಳ್ತಾರೆ ಇಲ್ಲಿ. ಮೊದಲ ನನ್ನ ಕಡೆ ಸೈಕಲ್ ಇದ್ದಿದ್ದಿಲ್ಲ, ಸೈಕಲ್ ತಗೊಂಡೆ, ಬಹಳ ಖುಷಿ ಪಟ್ಟೆ. ಆಮ್ಯಾಗಿಂದ ಒಂದು ಮೋಪೆಡ್ ತಗೊಂಡೆ, ಮೋಪೆಡ್. ಅವಾಗ ಖುಷಿ ಆಯ್ತು. ಏನ್ ಗಾಡಿ ತೊಳಿಯಂಗಿಲ್ಲ, ಪೆಟ್ರೋಲ್ ಹಾಕಿ ಗಾಡಿ ಹೊಡಿಯೋದು. ಆಮ್ಯಾಗಿಂದ ಆಕ್ಟಿವಾ ಹೊಂಡ ಒಂದು ಗಾಡಿ ತಗೊಂಡೆ, ಆಮ್ಯಾಗ ಒಂದು ರಾಯಲ್ ಎನ್ಫೀಲ್ಡ್ ತಗೊಂಡೆ, ಆಮ್ಯಾಗ ಮಾರುತಿ ಕಾರ್ ತಗೊಂಡೆ. ಈಗಂತ ನಾವ ಮಾರುತಿ ಕಾರ್ ಏನ್ರಿ, ಮಾರುತಿ ಕಾರ್ ಉಪಯೋಗಿಲ್ಲ. ಅಗ್ರಿ ಮಾರುತಿ ಕಾರ್ ಏನ 5-6 ಲಕ್ಷ ಸಿಗ್ತಾವ, 50 ಲಕ್ಷ 60 ಲಕ್ಷದ ಕಾರ್ ಅದ ನೋಡ್ರಿ. ಅವು ಕಾರ್ ಬಾಳ ತುಂಬಾ ಒಳಗ್ ಕುತ್ಕೊಂಡು ಬಿಸಿ ಇರ್ತದೆ, ಸ್ವಲ್ಪ ಹೊಟ್ಟೆ ಕೇಳಂಗಿಲ್ಲ, ಶಾಕ್ ಅಬ್ಸರ್ವರ್ ಆಗಂಗಿಲ್ಲ, ಬೇಕಾದ ಹೊರಗೆ ಆದ್ರೂ ಇಲ್ಲಿ ಆರಾಮ್ ಒಳಗ್ ನೆಟ್ಟ ಇರ್ತದೆ ಅಂತ ಕಾರ್. ಅಂದ್ರೆ ಏನು ಬಂಧಿಸ್ತಾವ, ಹಂಗಂಗ ಅವು ಸುಖ ಕೊಡಾಕತ್ತಾವ, ಹಂಗಂಗ ನಿಮ್ಮನ್ನ ಕಟ್ಟಿ ಹಾಕ್ತಾವ. ಐ ಆಮ್ ನಾಟ್ ಗೋಯಿಂಗ್ ಫ್ರಮ್ ಬಂಧ ಟು ಮೋಕ್ಷ. ಬಂಧದಿಂದ ಮೋಕ್ಷ ಕಡೆ ಹೊಂಟಿಲ್ಲ, ಬಂಧನದಿಂದ ಇನ್ನೊಂದು ಬಂಧದ ಕಡೆ ಹೊಂಟಿಲ್ಲ ನಮ್ಮ ಪ್ರಯಾಣ. ಐ ಆಮ್ ಗೋಯಿಂಗ್ ಫ್ರಮ್ ಬಂಧ to a stronger bandha. Previously I required 5 conditions to happy. ಮೊದಲ ಒಂದ್ 5 ಕಂಡೀಷನ್ ಇದ್ರೆ ನಾ ಸುಖದಿಂದ ಇರ್ತಿದ್ದೆ. ಈಗ 15 ಕಂಡೀಷನ್ 20 ಕಂಡೀಷನ್ ಇದ್ರೆ ನಾ ಸುಖದಿಂದ ಇರಕ್ ಸಾಧ್ಯ. ಯಾವುದೂ ಸಹಿಸ್ಕೊಳಕ್ ಆಗಂಗಿಲ್ಲ ನನ್ನ ಕಡೆಯಿಂದ. ಸ್ವಲ್ಪ ಬಿಸಿ ಆದ್ರೂ ಸಹನೆ ಇಲ್ಲ, ಸ್ವಲ್ಪ ಚಳಿ ಆದ್ರೂ ಸಹನೆ ಇಲ್ಲ. ಏನ್ I have so many things, but all of them must be in ideal condition. ಎಲ್ಲ ಅದಾವಂದು ಕೂಡ ಎಲ್ಲ ಬರೋಬ್ಬರಿ ಇರ್ಬೇಕಾ? ಟೈಮ್ ಟು ಟೈಮ್ ಊಟ ಆಗ್ಬೇಕು. ಉಪ್ಪಿನಕಾಯಿ ಇಲ್ಲಂದ್ರೆ ಊಟ ಆಗುದಿಲ್ಲ.
ಮೊದಲೇ ಒಂದ್ ಇಲ್ಲಂದ್ರೆ ನಡೀತಿತ್ತು, ಈಗ ಹಂಗಲ್ಲ. ಪ್ರತಿಯೊಂದು ಅದು ಏನದ ಬೇಗ ತೂಪಿಲ್ಲ ಊಟಿಲ್ ನೋಡ್ರಿ, ಅದು ಎಲ್ಲ ಐತಿ ಅಂತಂದ್ರೆ ನನ್ನ ಹೆಂಡತಿನ ನೀಡ್ಬೇಕು ಅಂದ್ರೆ ನಾವು ಇವು ಈಗ ಮತ್ ಬೇರೆ. ಅದರ್ವೈಸ್ ಇರಿಟೇಷನ್, ಹೆಂಡತಿ ನೀಡ್ಲಿಲ್ಲ ಯಾವಾಗ ಶಶಿ ಬಂದ್ ಹೇಳಿದ್ರೆ ಚಾಲು ಕಟ ಕಟ ಯಾಕೆ ಬಂದು ಮಾಯ. ಎವ್ರಿಥಿಂಗ್ ಈಸ್ ಫೈನ್ ಬಟ್ ಒನ್ ಥಿಂಗ್ ಈಸ್ ನಾಟ್ ದೇ. ಎಲ್ಲ ಐತಿ ಕರೆ ಒಂದ್ ಇಲ್ರಿ ಅಂತ ನಾವು. ದಿಸ್ ಫೆಲೋ ಗೆಟ್ಸ್ ಟೆನ್ಸ್ಡ್ ಅಪ್, highly irritable condition, that is called progress also. So what is the third dosha? Bandhakatvam, bondage, bandhistavu. These are all the limitations of karma phalam and karma. ಪ್ರವಚನಕ್ಕೆ ಕುಂತಾಗ ಒಂದ್ ಕಡೆ ಜಗದ ಕುಂತಿರ್ತೀವಲ್ಲ, ಅವ ಬಂದ್ ಬ್ಯಾರೆದವ ಆ ಜಗ ಕುಂತಿದ್ರಿ, ನನ್ ಜಗ ಹೇಳಿದಂತವ ಅಂದ್ರೆ ಏನ್ ಖರೀದಿ ಮಾಡಿ ನಾ ಜಗ 2 ದಿನ ಕುಂತ ಜಗ ಅವಂದ, ಅದು ಕರ್ಮ. ಆ ಜಗನ ಕೂಡ ಬಂಧಿಸ್ತದ ನೋಡ್ರಿ ಆತ್ಮೀಯ, ಜಗನ ಕೂಡ ಬಂಧಿಸ್ತದ. ಎವ್ರಿ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಟು ಡಿಸ್ಕವರ್ ದಿಸ್ ಫ್ಯಾಕ್ಟ್. ಈ ದೋಷಗಳನ್ನ ಗುರುತಿಸ್ಬೇಕು. then alone ಪರಾವಿದ್ಯೆ ವಿಲ್ ಬಿಕಮ್ ರಿಲೆವೆಂಟ್. ಈ ಒಂದು ದೋಷಗಳನ್ನು ಗುರುತಿಸಿದಾಗ ಈ ಅಪರಾವಿದ್ಯೆ ಬೇಡಪ್ಪ, ಪರಾವಿದ್ಯೆ ಕಡೆ ಮನಸ್ಸು ಹೊಳ್ತದ. ಇಲ್ಲಾಂದ್ರೆ ಅಪರಾವಿದ್ಯದಾಗನ ಮನಸ್ಸು ಅದ್ರಾಗ ಮುಳುಗಿ ಹೇಳ್ತದ. ರುಚಿ ಅದ. ಮತ್ತೆ ಒನ್ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಲಿಮಿಟೇಷನ್ ಆಫ್ ಕರ್ಮ ಅಂಡ್ ಕರ್ಮಫಲ. ಕರ್ಮ ಮತ್ತು ಕರ್ಮಫಲಗಳ ಇತಿ ಮಿತಿಗಳು ನಮಗ್ ಗೊತ್ತಿರಬೇಕು. ಅಂಡ್ ಮಟೀರಿಯಲ್ ಪ್ರಾಸ್ಪೆರಿಟಿ ಲಿಮಿಟೇಷನ್ ಮಸ್ಟ್ ಬಿ ಡಿಸ್ಕವರ್ಡ್. then alone spiritual becomes relevant. ಈ ಅಪರಾವಿದ್ಯೆ ಒಳಗ ಪರಿಚಿನ್ನತ್ವವನ್ನು ಗೊತ್ತಿದ್ದಾಗನ ಆ ಪರಾವಿದ್ಯದ ಶ್ರೇಷ್ಠತೆ ಮನಸ್ಸಿಗೆ ಗೊತ್ತಾಗ್ತದ, ಗೋಚರ ಆಗ್ತದ. Therefore, in these verses, Upanishads educates us regarding the limitations of karma and ಕರ್ಮ ಮತ್ತು ಕರ್ಮ ಫಲದ ಒಂದು ಏನು ನಿರ್ದಿಷ್ಟವಾದಂತಹ ಫಲ ಐತಿ, ಇಷ್ಟ ಐತಿ ಅನ್ನುವಂಥದ್ದನ್ನು ತೋರಿಸ್ಕೊಡ್ತದ ಉಪಾಸನೆ. ಇದು ಉಪನಿಷತ್ತು. ವೆರಿ ಸ್ಟ್ರಾಂಗ್ ವರ್ಡ್ಸ್, ಬಹಳ ಗಟ್ಟಿಯಾದ ಶಬ್ದಗಳನ್ನು ಬಳಸ್ಯಾರ. ವಿಚಾರ ಮಾಡ್ರಿ. ಅಂಟಿಲ್ ದ ಪ್ರೀವಿಯಸ್ ಶ್ಲೋಕ ದ ಅಡ್ವಾಂಟೇಜ್ ಆಫ್ ಕರ್ಮ ಬೇಸ್ಡ್ ಆಗಬಹುದು. ಹಿಂದಿನ ಶ್ಲೋಕದ ಕರ್ಮ ಫಲಗಳನ್ನು ವರ್ಣನೆ ಮಾಡಿದ್ರು. ಈ ಶ್ಲೋಕದಾಗ ಆ ಕರ್ಮ ಫಲಗಳಿಂದ ಆಗುವಂತಹ ದುಃಖ ಮಿಶ್ರಿತತ್ವ, ಬಂಧಕತ್ವ ಮತ್ತು ಅತೃಪ್ತಿಕರತ್ವ ದೋಷಗಳದಾವನ್ನಂತೂ ಮನಗಾಣಿಸಿದರು. ಪ್ಲಾಂಟ್ ಈಸ್ ಒನ್. ಫಸ್ಟ್ ದ ರೋಸ್ ಫ್ಲವರ್ ವಾಸ್ ಟಾಕ್ಡ್ ಅಬೌಟ್. ಒಂದೇ ಗಿಡ, ಎಷ್ಟೊತ್ತನ ಹೇಳಿದ್ದೇನ್ರಿ, ಒಂದೇ ಗಿಡ. ಮೊದಲ ಹೂವಿನ ಬಗ್ಗೆ ವರ್ಣನೆ ಮಾಡಿದ್ರು. ಹೂ ಹಂಗದ, ಹೂ ಹಿಂಗದ, ವಾಸನೆ ಅದ, ಸುಗಂಧದ, ಬಣ್ಣದ, ಕಣ್ಣಿಗೆ ಹಂಗ ಸೌಂದರ್ಯದ, ಹಿಂಗದ ಎಲ್ಲಾ ಹೇಳಿದ್ರು ಒಂದೇ ಶ್ಲೋಕದಾಗ. 2ನೇ ಶ್ಲೋಕದ ಹೂವಿನ ಹಿಂಗ ಮುಳ್ಳದ, ಮುಟ್ಟಿದ್ರೆ ಚುಸ್ತದ, ಚುಚ್ಚಿದ ರಕ್ತ ಬರ್ತದ, ಚಕ್ ನೋವು ಆಗ್ತದ, ಈಗ ಹೇಳಾಗತ್ತ. ಸೊ ಇಟ್ ಟಾಕ್ಸ್ ಅಬೌಟ್ ವಾಟ್ ದ ಥಾರ್ನ್ಸ್ ಬಿಹೈಂಡ್ ಎವ್ರಿ ಫ್ಲವರ್. ಆ ಗುಲಾಬಿ ಹೂವಿನ ಹಿಂದಿದ್ದಂತ ಮುಳ್ಳು ಗುಲಾಬಿ ಹೂವಿನದಾಗ ಕಾಣುದಿಲ್ಲ, ಅದು ಚುಚ್ಚಿದಾಗ ಗೊತ್ತಾಗ್ತದೆ. ಆದ್ದರಿಂದ ಯು ಎಂಬ್ರಾಸ್ ದೀಸ್ ಬ್ರಿಂಗ್ ಯು. ನೀವು ಯಾವಾಗ ಅದನ್ನ ಹೂವು ಅಂತ ಅಪ್ಕೋತೀರಿ ಅವಾಗ ಅದು ನಿಮ್ಗೆ ಚೂಸ್ತದ, ಅಲ್ಲಿ ಮಟ ಚುಚ್ಚುದಿಲ್ಲ. ಇದನ್ನಷ್ಟು ಇಟ್ಕೊಂಡು ಅಪ್ರಾವಿದ್ಯೆಯ ಒಂದು ಪರಿಚಿನ್ನತ್ವ, ಒಂದು ಲಿಮಿಟೇಷನ್ ನಿಮ್ಗೆ ತಿಳ್ಕೊಡ್ರಿ ಅಂತ ಹೇಳಿ, that means you should know both sides of a relative world to come to the absolute. ಈ ಸಾಪೇಕ್ಷಿಕವಾದಂತ ಜಗತ್ತು ಏನದ, ಇದು ಸತ್ಯ ಇಲ್ಲ ಜಗತ್ತು, ಸಾಪೇಕ್ಷಿಕ ಅದ. ಸಾಪೇಕ್ಷಿಕ ಜಗತ್ತು ಏನದಲ್ಲ, ಇದು ನಿಜವಾದ ಜಗತ್ತು ಅಲ್ಲ. ಈ ನಿಜವಾದ ಸಾಪೇಕ್ಷಿಕವಾದ ಜಗತ್ತಿನಲ್ಲಿ ಇದ್ದಂತ ದೋಷಗಳನ್ನು ಕಂಡಿಡಿದಾಗ ನಿರಪೇಕ್ಷಿಕವಾದ ಬ್ರಹ್ಮ ತತ್ವಕ್ಕೆ ಮನಸ್ಸು ಆಯ್ತುರಿತದ. ಆಗ್ತದೆ. ಇಲ್ಲಿ ಉದ್ದೇಶ ನಿಮಗೆ ನಿರಪೇಕ್ಷಿಕವಾದ ಸತ್ ಬ್ರಹ್ಮನ ಬಗ್ಗೆ, ಪರಮಾತ್ಮ ತತ್ವದ ಬಗ್ಗೆ ಆಸಕ್ತಿ ಹುಟ್ಲಿ, ಪರಾವಿದ್ಯೆ ಕಡೆ ಮನಸ್ಸು ಬೆಳಲಿ. ಈ ಅಪರಾವಿದ್ಯೆ ಏನದ, ಇದರಲ್ಲಿ ದೋಷಗಳನ್ನ ಗುರುತಿಸ್ಲಿ ಹೃದಯ ಅಂತ ಇಷ್ಟೆಲ್ಲ ಹೇಳಿದಿ. ಮುಂದಿನ ವಿಷಯವನ್ನ ಮತ್ತೆ ನಾಳೆಗೆ ನೋಡೋಣ ಅನ್ನೋದಿಗೆ ಇವತ್ತಿನ ಈ ವಾಕೃತ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀಮದ್ ಜಗದ್ಗುರು ಗುರುನಾಥ ಅರುಣ ಸ್ವಾಮಿ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಗುರುದೇವ್.